ಆಜಾದ್ ಐಸಿಎಸ್ ಅಕಾಡೆಮಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಕ್ಲಾಸಿಫಿಕೇಶನ್ ಆಫ್ ಲಿವಿಂಗ್ ಥಿಂಗ್ಸ್ ನ ಕಂಟಿನ್ಯೂಡ್ ಪಾರ್ಟ್ ಬಗ್ಗೆ ನೋಡೋಣ. 5-fold ಕ್ಲಾಸಿಫಿಕೇಶನ್ ನ ಪ್ರಪೋಸ್ ಮಾಡಿದವರು RH ವಿಟೇಕರ್ ಅವರು. ಇವರು ಪ್ರಪೋಸ್ ಮಾಡಿದ್ದು 1969 ಅಲ್ಲಿ. ಅಲ್ಲಿವರೆಗೂ 2-fold ಅಥವಾ 3-fold ಕ್ಲಾಸಿಫಿಕೇಶನ್ ಇತ್ತು. ಸೊ ಈ ಹಿಂದಿನ ಕ್ಲಾಸಲ್ಲಿ ನಾವು ಕಿಂಗ್ಡಮ್ ಮೊನೆರಾ ಬಗ್ಗೆ ಕೂಡ ಓದಿದ್ದೀವಿ, ಪ್ರೋಟಿಸ್ಟಾ ಬಗ್ಗೆ ಕೂಡ ಓದಿದ್ದೀವಿ. ಇವೆರಡನ್ನೂ RH ವಿಟೇಕರ್ ಅವರು ಸೆಲ್ ಲೆವೆಲ್ ಅಲ್ಲಿ ಡಿವೈಡ್ ಮಾಡಿದ್ರು. ಅಂದ್ರೆ ಸೆಲ್ಯುಲಾರ್ ಲೆವೆಲ್ ಅಲ್ಲಿ ಇರೋ ಒಂದು ಆರ್ಗಾನಿಸಮ್ಸ್ ನ ಈ ಎರಡು ಕಿಂಗ್ಡಮ್ ಕೆಳಗಡೆ ಇಟ್ಟಿದ್ರು. ಒಂದು ಪ್ರೋಕ್ಯಾರಿಯೋಟ್ ಅನಿಮಲ್ಸ್ ಇದ್ವು, ಇನ್ನೊಂದು ಯೂಕ್ಯಾರಿಯೋಟ್ ಅನಿಮಲ್ಸ್ ಇತ್ತು. ಇನ್ನು ಉಳಿದಿರುವಂತ 3 ಗ್ರೂಪ್ಸ್ ನ ಅಂದ್ರೆ ಕಿಂಗ್ಡಮ್ಸ್ ನ ಅವರು ಮಲ್ಟಿ ಸೆಲ್ಯುಲಾರ್ ಲೆವೆಲ್ ಅಲ್ಲಿ ಇರುವಂತಹ ಒಂದು ಆರ್ಗಾನಿಸಮ್ಸ್ ಆಗಿ ಕ್ಲಾಸಿಫೈ ಮಾಡಿದ್ರು. ಅದು ಯಾವ್ಯಾವ್ದಪ್ಪ ಅಂದ್ರೆ ಒಂದು ಕಿಂಗ್ಡಮ್ ಫಂಗೈ, ಕಿಂಗ್ಡಮ್ ಪ್ಲಾಂಟೆ ಹಾಗೂ ಕಿಂಗ್ಡಮ್ ಅನಿಮೇಲಿಯಾ. ಈ ಹಿಂದೆ ನಾವು ಫಂಗೈನು ಮುಗಿಸಿದೀವಿ, ಪ್ಲಾಂಟೆ ಕೂಡ ಮುಗಿಸಿದ್ವಿ. ಇನ್ನ ಉಳಿದಿರೋ ಒಂದು ಕಿಂಗ್ಡಮ್ ಅಂದ್ರೆ ಅನಿಮೇಲಿಯಾ. ಇವತ್ತಿನ ಕ್ಲಾಸಲ್ಲಿ ನಾವು ಕಿಂಗ್ಡಮ್ ಅನಿಮೇಲಿಯಾ ಬಗ್ಗೆ ಇಂಟ್ರೊಡಕ್ಷನ್ ನೋಡೋಣ, ಹಾಗೆ ಅದರ ಒಂದು ಯಾವ ತರ ಒಂದು ಫೈಲಮ್ ಆಗಿ ಡಿವೈಡ್ ಮಾಡಿದ್ದಾರೆ ಅಂತ ಕೂಡ ನೋಡೋಣ. ಸೊ ಇದೊಂದು ಟ್ಯಾಕ್ಸಾನಮಿ ಅಂತ ಕರಿತೀವಿ, ತುಂಬಾ ಇಂಪಾರ್ಟೆಂಟ್. ಮತ್ತೆ ಈ ಪಿಕ್ಚರ್ ನ ತೋರಿಸ್ತಾ ಇದೀನಿ, ನೆನ್ಪಿಟ್ಕೊಳ್ಳಿ. ನಾವು ಕಿಂಗ್ಡಮ್ ಇಂದ ಸ್ಪೀಶೀಸ್ ಕಡೆ ಮೂವ್ ಆದ್ರೆ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಕಡಿಮೆ ಆಗುತ್ತೆ ಮತ್ತು ಸ್ಪೆಸಿಫಿಸಿಟಿ ಜಾಸ್ತಿ ಆಗುತ್ತೆ. ಅದೇ ನಾವು ಸ್ಪೀಶೀಸ್ ಇಂದ ಕಿಂಗ್ಡಮ್ ಕಡೆ ಮೂವ್ ಆದಾಗ ಇಲ್ಲಿ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ಕನ್ಸಿಡರ್ ಮಾಡ್ತೀವಿ, ಇಲ್ಲಿ ಸ್ಪೆಸಿಫಿಕ್ ಕ್ಯಾರೆಕ್ಟರ್ಸ್ ಕನ್ಸಿಡರ್ ಮಾಡ್ತೀವಿ. ನಾವು ಮೊದಲು ಬರೆಯುವಂತ ಒಂದು ಅನಿಮಲ್ ನ ಒಂದು ಕ್ಲಾಸಿಫೈ ಮಾಡ್ಬೇಕಾದ್ರೆ ಅದರ ಮೊದಲು ಕಿಂಗ್ಡಮ್ ಬಗ್ಗೆ ಓದ್ತೀವಿ, ಕಿಂಗ್ಡಮ್ ಅಲ್ಲಿ ಕ್ಲಾಸಿಫೈ ಮಾಡ್ತೀವಿ, ನೆಕ್ಸ್ಟ್ ಫೈಲಮ್ ಅಲ್ಲಿ ಕ್ಲಾಸಿಫೈ ಮಾಡ್ತೀವಿ, ಅದಾದ್ಮೇಲೆ ಅದು ಯಾವ ಕ್ಲಾಸ್ಗೆ ಸೇರುತ್ತೆ ಅನ್ನೋದನ್ನ ನೋಡ್ತೀವಿ, ನೆಕ್ಸ್ಟ್ ಆರ್ಡರ್, ಫ್ಯಾಮಿಲಿ, ಜೀನಸ್ ಮತ್ತು ಸ್ಪೀಶೀಸ್. ನಾವು ಯಾವತ್ತೇ ಆಗಲಿ ಸೈಂಟಿಫಿಕ್ ನೇಮ್ ಬರಿಬೇಕಾದ್ರೆ ಮೊದಲು ಜೀನಸ್ ನ ಮೊದಲನೇ ಲೆಟರ್ ಕ್ಯಾಪಿಟಲ್ ಆಗಿರುತ್ತೆ ಮತ್ತು ಸ್ಪೀಶೀಸ್ ಸ್ಮಾಲ್ ಲೆಟರ್ಸ್ ಅಲ್ಲಿ ಇರುತ್ತೆ. ಎಕ್ಸಾಂಪಲ್ ರಾನಾ ಟೈಗ್ರಿನಾ ಅಂತ, ಇದನ್ನ ನಾವು ಫ್ರಾಗ್ ಸೈಂಟಿಫಿಕ್ ನೇಮ್ ಅಂತ ಕರಿತೀವಿ. ರಾನಾ ಅನ್ನೋದು ಜೀನಸ್ ನೇಮ್ ಹಾಗೂ ಟೈಗ್ರಿನಾ ಅನ್ನೋದು ಒಂದು ಸ್ಪೀಸೀಸ್ ನೇಮ್. ಇದೊಂದು ಸೈಂಟಿಫಿಕ್ ನೇಮ್ ಬರೆಯುವಂತಹ ಒಂದು ಮಾದರಿ. ಸೊ ನಿಮಗೆ ಈ 7 ಕೂಡ ಇದೇ ಸೀರೀಸ್ ಅಲ್ಲಿ ನೆನಪಿದ್ರೆ ತುಂಬಾ ಒಳ್ಳೆಯದು. ಈಗ ನಾವು ಕೊನೆಯ ಕಿಂಗ್ಡಮ್ ಅನಿಮೇಲಿಯಾಗೆ ಬಂದಿದ್ದೀವಿ. ಸೊ ಅನಿಮಲ್ ಕಿಂಗ್ಡಮ್ ನ ನಾವು ಫೈಲಮ್ ಆಗಿ ಡಿವೈಡ್ ಮಾಡ್ತೀವಿ. ಈ ಹಿಂದೆ ನಾನು ಚಾರ್ಟ್ ಅಲ್ಲೇ ತೋರಿಸ್ತಾ, ಇಲ್ಲಿ ನೋಡ್ಬೋದು ನೀವು. ಕಿಂಗ್ಡಮ್ ಆದ್ಮೇಲೆ ನೆಕ್ಸ್ಟ್ ಫೈಲಮ್, ಅದರ ನೆಕ್ಸ್ಟ್ ಕ್ಲಾಸ್, ಕ್ಲಾಸ್ ಆದ್ಮೇಲೆ ಆರ್ಡರ್, ಇದೇ ತರ ಫೈನಲ್ ಆಗಿ ಸ್ಪೀಸೀಸ್ ವರ್ಗೂ ಹೋಗುತ್ತೆ. ಸೊ ಅನಿಮಲ್ ಕಿಂಗ್ಡಮ್ ನ ಫರ್ದರ್ ಆಗಿ ಅಂದ್ರೆ ಫೈಲಮ್ ಆಗಿ ಎಷ್ಟು ಫೈಲಮ್ಸ್ ಇದೆ ಅನ್ನೋದನ್ನ ನೋಡೋಣ. ಕಿಂಗ್ಡಮ್ ಅನಿಮೇಲಿಯಾನ ನಾವು ಎರಡು ಕ್ಲಾಸ್ ಆಗಿ ಡಿವೈಡ್ ಮಾಡ್ಕೊಳ್ತೀವಿ. ಒಂದು ನಾನ್ ಕಾರ್ಡೇಟ್, ಇನ್ನೊಂದು ಕಾರ್ಡೇಟಾ ಅಂತ. ಕಾರ್ಡೇಟಾ ಯಾಕೆ ಈ ತರ ಡಿವೈಡ್ ಮಾಡ್ಕೊತೀವಿ ಅಂದ್ರೆ ನಾನ್ ಕಾರ್ಡೇಟಾದಲ್ಲಿ ಇರುವಂತಹ ಒಂದು ಆರ್ಗ್ಯಾನಿಸಮ್ಸ್ ಅಥವಾ ಆನಿಮಲ್ಸ್ಗೆ ಸ್ಪೈನಲ್ ಕಾರ್ಡ್ ಆಬ್ಸೆಂಟ್ ಇರುತ್ತೆ. ಸೊ ಸ್ಪೈನಲ್ ಕಾರ್ಡ್ ಮತ್ತೆ ವರ್ಟಿಬ್ರಲ್ ಕಾಲಮ್ ಡಿಫ್ರೆನ್ಸ್ ಗೊತ್ತಿದೆ ಅನ್ಕೋತೀನಿ. ಸ್ಪೈನಲ್ ಕಾರ್ಡ್ ಅಂದ್ರೆ ನಮ್ಮ ಏನು ಬ್ರೈನ್ ಇಂದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಏನ್ ಕರಿತೀವಿ ಬ್ರೈನ್ ನ, ಅಲ್ಲಿಂದ ಒಂದು ಏನು ನರ್ವ್ಸ್ ಕನೆಕ್ಟ್ ಆಗುತ್ತಲ್ಲ ಡಿಫ್ರೆಂಟ್ ಪಾರ್ಟ್ಸ್ಗೆ, ಅದನ್ನ ನಾವು ಸ್ಪೈನಲ್ ಕಾರ್ಡ್ ಅಂತ ಕರಿತೀವಿ. ಈ ಸ್ಪೈನಲ್ ಕಾರ್ಡ್ ಸುತ್ತ ಒಂದು ಬೋನ್ ಸ್ಟ್ರಕ್ಚರ್ ಅಲ್ಲಿ ಏನು ಪ್ರೊಟೆಕ್ಟ್ ಮಾಡ್ತಾ ಇರುತ್ತಲ್ಲ ಸ್ಪೈನಲ್ ಕಾರ್ಡ್ ನ, ಅದನ್ನ ನಾವು ವರ್ಟಿಬ್ರಲ್ ಕಾಲಮ್ ಅಂತ ಕರಿತೀವಿ. ಸೊ ಸ್ಪೈನಲ್ ಕಾರ್ಡ್ ನಾನ್ ಕಾರ್ಡೇಟ್ಸ್ ಅಲ್ಲಿ ಆಬ್ಸೆಂಟ್ ಇರುತ್ತೆ. ಇನ್ನು ಕಾರ್ಡೇಟಾ ಅನ್ನೋ ಒಂದು ಕ್ಲಾಸ್ಗೆ ಬಂದ್ರೆ ಇಲ್ಲಿ ಸ್ಪೈನಲ್ ಕಾರ್ಡ್ ಪ್ರೆಸೆಂಟ್ ಇರುತ್ತೆ. ಈ ಕಾರಣದಿಂದ ನಾವು ಇದನ್ನ ಕಾರ್ಡೇಟಾ ಅನ್ನೋ ಕ್ಲಾಸ್ ಅಲ್ಲಿ ಇಡ್ತೀವಿ. ಇನ್ನು ನಾನ್ ಕಾರ್ಡೇಟಾ ನಾವು ಫರ್ದರ್ ಆಗಿ ಫೈಲಮ್ ಆಗಿ ಡಿವೈಡ್ ಮಾಡ್ತೀವಿ. ಮೊದಲನೇ ಫೈಲಮ್ ಪಾರಿಫೆರಾ.
ಫಾರಿಫೆರಾದ ನೆಕ್ಸ್ಟ್ ಸೀಲಂಟ್ರೇಟಾ. ಸೀಲಂಟ್ರೇಟಾ ಆದ್ಮೇಲೆ ಪ್ಲಾಟಿಹೆಲ್ಮಿಂಥಿಸ್ ಅನ್ನೋ ಒಂದು ಫೈಲಮ್ ನ ಇದ್ರ ಕೆಳಗಡೆ ಇಡ್ತೀವಿ. ಪ್ಲಾಟಿಹೆಲ್ಮಿಂಥಿಸ್ ಆದ್ಮೇಲೆ ಆಸ್ಕೆಹೆಲ್ಮಿಂಥಿಸ್ ಅನ್ನೋ ಒಂದು ಫೈಲಮ್ ನ ಆರ್ಗಾನಿಸಮ್ಸ್ ನ ನಾವು ನಾನ್ ಕಾರ್ಡೇಟಾ ಕೆಳಗಡೆ ಇಡ್ತೀವಿ. ಆಸ್ಕೆಹೆಲ್ಮಿಂಥಿಸ್ ಆದ್ಮೇಲೆ ಅನೆಲಿಡಾ ಅನ್ನೋ ಕ್ಲಾಸ್ ನಾವು ಇದ್ರ ಕೆಳಗಡೆ ಇಡ್ತೀವಿ. ಅನೆಲಿಡಾ ಆದ್ಮೇಲೆ ಆರ್ಥ್ರೋಪೋಡಾದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಆರ್ಗಾನಿಸಮ್ಸ್ ನಾವು ಇಡ್ತೀವಿ. ಆರ್ಥ್ರೋಪೋಡಾ ಆದ್ಮೇಲೆ ಮೊಲುಸ್ಕಾ ಆದ್ಮೇಲೆ ಎಕೈನೋಡರ್ಮ್ಯಾಟಾ. ಇಷ್ಟು ಫೈಲಮ್ ನಾವು ನಾನ್ ಕಾರ್ಡೇಟಾ ಅನ್ನೋ ಒಂದು ಕ್ಲಾಸ್ ಕೆಳಗಡೆ ಇಡ್ತೀವಿ. ಎಕೈನೋಡರ್ಮ್ಯಾಟಾ ಆದ್ಮೇಲೆ ಬರುವಂತಹ ಒಂದು ಫೈಲಮ್ ಕಾರ್ಡೇಟಾ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದರ ನೆಕ್ಸ್ಟ್ ಕಂಟಿನ್ಯೂಸ್ ಪಾರ್ಟೇ ಕಾರ್ಡೇಟಾ. ಇದಾದ್ಮೇಲೆ ಇದ್ರ ಕೆಳಗಡೆ ಬರುವಂತಹ ಒಂದು ಕ್ಲಾಸಿಫಿಕೇಶನ್ ನಾವು ಕ್ಲಾಸ್ ಅಂತ ಕರಿತೀವಿ. ಇನ್ನು ಕಾರ್ಡೇಟಾ ಮತ್ತೆ ಯಾವ್ಯಾವ ತರ ಡಿವೈಡ್ ಆಗಿದೆ ಅಂದ್ರೆ, ಒಂದು ನಾನ್ ವರ್ಟಿಬ್ರೇಟ್ಸ್ ಹಾಗೂ ವರ್ಟಿಬ್ರೇಟ್ಸ್ ಅಂತ ಕ್ಲಾಸಿಫೈ ಮಾಡಿದ್ದಾರೆ. ನಾನ್ ವರ್ಟಿಬ್ರೇಟಾ ಕೆಳಗಡೆ ಯೂರೋಕಾರ್ಡೇಟಾನ ಇಡ್ತಾರೆ. ಇದೊಂದೇ ಅಲ್ಲ, ಇನ್ನೊಂದು ಕ್ಲಾಸ್ ನ ಕೂಡ ಇಡ್ತಾರೆ, ಅದು ಸೆಫೆಲೋಕಾರ್ಡೇಟಾ. ಇನ್ನು ವರ್ಟಿಬ್ರೇಟ್ಸ್ ನಾವು ಮತ್ತೆ ಫರ್ದರ್ ಆಗಿ ಏಜ್ಞಾತ ಅಂತ ಕ್ಲಾಸಿಫೈ ಮಾಡ್ತೀವಿ, ಹಾಗೆ ಜ್ಞಾತೋಸ್ಟೊಮ್ಯಾಟಾ ಅಂತ ಕ್ಲಾಸಿಫೈ ಮಾಡ್ತೀವಿ. ಏಜ್ಞಾತ ಕೆಳಗಡೆ ನಾವು ಫರ್ದರ್ ಆಗಿ ಏನು ಕ್ಲಾಸಿಫೈ ಮಾಡಲ್ಲ, ಬಟ್ ಜ್ಞಾತೋಸ್ಟೊಮ್ಯಾಟಾ ಕೆಳಗಡೆ ಪೈಸಸ್ ಹಾಗೂ ಟೆಟ್ರಾಪೋಡಾ ಅಂತ ಕ್ಲಾಸಿಫೈ ಮಾಡ್ತೀವಿ. ಪೈಸಸ್ ನಾವು ಅಂದ್ರೆ ಫಿಶಸ್ ನಾವು ಕಾಂಡ್ರಿಕ್ಟಿಸ್ ಹಾಗೂ ಆಸ್ಟಿಯಿಕ್ಟಿಸ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಇನ್ನು ಟೆಟ್ರಾಪೋಡಾನ ನಾವು ಆಂಫಿಬಿಯಾ, ರೆಪ್ಟೈಲ್ಸ್, ಏವ್ಸ್ ಮತ್ತು ಮ್ಯಾಮಲ್ಸ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಇದು ನಾವು ಕಿಂಗ್ಡಮ್ ಎನಿಮೇಲಿಯಾನ ಕ್ಲಾಸಿಫೈ ಮಾಡುವಂತಹ ಒಂದು ವಿಧಾನ. ಎರಡೂ ಒಂದು ಕ್ಲಾಸ್ ಆಗಿ ಕನ್ಸಿಡರ್ ಮಾಡ್ತೀವಿ, ನಾನ್ ಕಾರ್ಡೇಟಾ ಮತ್ತು ಕಾರ್ಡೇಟಾ. ಕಾರ್ಡೇಟಾ ಒಂದು ಫೈಲಮ್ ಕೂಡ ಆಗಿದೆ. ನಾನ್ ಕಾರ್ಡೇಟಾ ಕೆಳಗಡೆ ಬರುವಂತಹ ಫೈಲಮ್ಸ್ ಯಾವ್ಯಾವುದು ಅಂದ್ರೆ, ಫಾರಿಫೆರಾ ಬರುತ್ತೆ, ಸೀಲಂಟ್ರೇಟಾ ಬರುತ್ತೆ, ಪ್ಲಾಟಿಹೆಲ್ಮಿಂಥಿಸ್ ಬರುತ್ತೆ, ಆಸ್ಕೆಹೆಲ್ಮಿಂಥಿಸ್ ಬರುತ್ತೆ, ಅನೆಲಿಡಾ ಬರುತ್ತೆ, ಆರ್ಥ್ರೋಪೋಡಾ ಬರುತ್ತೆ, ಮೊಲುಸ್ಕಾ ಬರುತ್ತೆ ಮತ್ತು ಎಕೈನೋಡರ್ಮ್ಯಾಟಾ ಅನ್ನೋ ಇಷ್ಟು ಫೈಲಮ್ಸ್ ನಾನ್ ಕಾರ್ಡೇಟಾ ಅನ್ನೋ ಒಂದು ಕ್ಲಾಸಿಫಿಕೇಶನ್ಗೆ ಸೇರ್ಕೊಳ್ಳುತ್ತೆ. ಈ ಯಾವುದೇ ಒಂದು ಪ್ರಾಣಿನಲ್ಲಾಗಲಿ ಸ್ಪೈನಲ್ ಕಾರ್ಡ್ ಇರೋದಿಲ್ಲ, ಸೊ ಅದಕ್ಕೋಸ್ಕರ ನಾವು ಇದನ್ನ ನಾನ್ ಕಾರ್ಡೇಟಾ ಕೆಳಗಡೆ ಇಟ್ಟಿದ್ದೀವಿ. ಇನ್ನು ಕಾರ್ಡೇಟಾಗೆ ಬಂದ್ರೆ ಒಂದು ಸ್ಪೈನಲ್ ಕಾರ್ಡ್ ಇರುತ್ತೆ. ಕಾರ್ಡೇಟಾನ ನಾವು ಫರ್ದರ್ ಆಗಿ ನಾನ್ ವರ್ಟಿಬ್ರೇಟ್ಸ್ ಅಂತಾನು ಕ್ಲಾಸಿಫೈ ಮಾಡ್ತೀವಿ, ವರ್ಟಿಬ್ರೇಟ್ಸ್ ಅಂತ ಕೂಡ ಕ್ಲಾಸಿಫೈ ಮಾಡ್ತೀವಿ. ನಾನ್ ವರ್ಟಿಬ್ರೇಟ್ಸ್ ನ ಯೂರೋಕಾರ್ಡೇಟಾ ಹಾಗೂ ಸೆಫೆಲೋಕಾರ್ಡೇಟಾ ಅಂತ ಕ್ಲಾಸಿಫೈ ಮಾಡಿದ್ರೆ, ವರ್ಟಿಬ್ರೇಟ್ಸ್ ನ ನಾವು ಏಜ್ಞಾತ ಮತ್ತು ಜ್ಞಾತೋಸ್ಟೊಮ್ಯಾಟಾ ಅನ್ನೋ ಒಂದು ಕ್ಲಾಸ್ ಕೆಳಗಡೆ ಡಿವೈಡ್ ಮಾಡ್ತೀವಿ. ಏಜ್ಞಾತ ಅಂದ್ರೆ ಯಾವ ಒಂದು ಪ್ರಾಣಿಗಳಿಗೆ ಜಾ ಅಂದ್ರೆ ದವಡೆ, ಇನ್ನೂ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಮ್ಯಾಂಡಿಬಲ್ ಯಾವ ಒಂದು ಆರ್ಗಾನಿಸಮ್ಸ್ ಅಥವಾ ಯಾವ ಒಂದು ಪ್ರಾಣಿಗಳಲ್ಲಿ ಆಬ್ಸೆಂಟ್ ಇರುತ್ತೋ ಅದನ್ನ ನಾವು ಏಜ್ಞಾತ ಅನ್ನೋ ಒಂದು ಕ್ಲಾಸಿಫಿಕೇಶನ್ ಅಂಡರ್ ಅಲ್ಲಿ ಇಡ್ತೀವಿ. ಇನ್ನ ಜ್ಞಾತೋಸ್ಟೊಮ್ಯಾಟಾ ಅಂದ್ರೆ ಯಾವ ಒಂದು ಪ್ರಾಣಿಗಳಿಗೆ ಈ ದವಡೆ ಅನ್ನೋದು ಇರುತ್ತಲ್ಲ, ಇವನ್ನ ನಾವು ಜ್ಞಾತೋಸ್ಟೊಮ್ಯಾಟಾ ಕೆಳಗಡೆ ಇಡ್ತೀವಿ. ಈ ಜ್ಞಾತೋಸ್ಟೊಮ್ಯಾಟಾನ ನಾವು ಫರ್ದರ್ ಆಗಿ ಎರಡು ಕ್ಲಾಸ್ ಆಗಿ ಡಿವೈಡ್ ಮಾಡ್ತೀವಿ. ಒಂದು ಪೈಸಸ್, ಇನ್ನೊಂದು ಟೆಟ್ರಾಪೋಡಾ. ಪೈಸಸ್ ಕೆಳಗಡೆ ನಾವು ಕಾಂಡ್ರಿಕ್ಟಿಸ್ ಮತ್ತು ಆಸ್ಟಿಯಿಕ್ಟಿಸ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಟೆಟ್ರಾಪೋಡಾನ ನಾವು 4 ಕ್ಲಾಸ್ ಆಗಿ ಫರ್ದರ್ ಕ್ಲಾಸಿಫೈ ಮಾಡ್ತೀವಿ. ಯಾವ್ಯಾವುದು ಅಂದ್ರೆ ಆಂಫಿಬಿಯನ್ಸ್, ರೆಪ್ಟೈಲ್ಸ್, ಏವ್ಸ್ ಅಂದ್ರೆ ಬರ್ಡ್ಸ್ ಮತ್ತು ಮ್ಯಾಮಲ್ಸ್. ಇಷ್ಟು ಒಂದು ಕಿಂಗ್ಡಮ್ ಅನಿಮೇಲಿಯಾದ ಒಂದು ಕ್ಲಾಸಿಫಿಕೇಶನ್.
ಇದುವರೆಗೂ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ಇವತ್ತಿನ ಕ್ಲಾಸಲ್ಲಿ ನಾವು ಪಾರಿಫೆರಾ ಬಗ್ಗೆ ಡಿಸ್ಕಸ್ ಮಾಡೋಣ, ಸೀಲೆಂಟ್ರೇಟಾ ಬಗ್ಗೆ ಡಿಸ್ಕಸ್ ಮಾಡೋಣ ಮತ್ತು ಲ್ಯಾಟಿಹೆಲ್ಮಿಂಥಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಒಂದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತು ಕ್ಲಾಸಿಫಿಕೇಶನ್ ನ ನೋಡೋಣ. ಸೊ ಲೆಟ್ಸ್ ಸ್ಟಾರ್ಟ್. ಮೊದಲನೇ ಕ್ಲಾಸ್ ಫೈಲಮ್ ನಾವು ನೋಡ್ತಾ ಇರೋದು ಫೈಲಮ್ ಪಾರಿಫೆರಾ. ಈ ವರ್ಡೇ ಹೇಳುವ ತರ ಇವನ್ನ ನಾವು ಪೋರ್ ಬೇರರ್ಸ್ ಅಂತ ಕರಿತೀವಿ. ಯಾವ ಒಂದು ಪ್ರಾಣಿಯ ಮೈಯ ತುಂಬಾ ಎಲ್ಲ ಈ ಪೋರ್ಸ್ ಅಂದ್ರೆ ರಂಧ್ರಗಳು ಇರ್ತಾವೋ ಅವನ್ನ ನಾವು ಫೈಲಮ್ ಪಾರಿಫೆರಾದ ಕೆಳಗಡೆ ಇಡ್ತೀವಿ. ಈ ಪಾರಿಫೆರಾದ ಒಂದು ಸ್ಟಡಿನ ನಾವು ಪ್ಯಾರಾಜುವಾಲಜಿ ಅಂತ ಕೂಡ ಕರಿತೀವಿ. ಸೊ ಪಾರಿಫೆರಾ ರಿಲೇಟೆಡ್ ಏನೇ ಒಂದು ಸ್ಟಡೀಸ್ ನಾವು ಪ್ಯಾರಾಜುವಾಲಜಿ ಅಂತ ಕರಿತೀವಿ. ಇದುವರೆಗೂ ಇದರಲ್ಲಿ ಸಿಕ್ಕಿರುವಂತಹ ಸ್ಪೀಶೀಸ್ ಅರೌಂಡ್ 5,000 ಅಷ್ಟು ಸ್ಪೀಶೀಸ್ ಪಾರಿಫೆರಾದ ಕೆಳಗಡೆ ನಾವು ಕ್ಲಾಸಿಫೈ ಮಾಡಿ ಐಡೆಂಟಿಫೈ ಕೂಡ ಮಾಡಿದ್ದೀವಿ. ಇದಕ್ಕೆ ಇನ್ನೊಂದು ಹೆಸರು ಅಂದ್ರೆ ಸ್ಪಾಂಜಸ್ ಅಂತ ಕೂಡ ನಾವು ಇದನ್ನ ಕರಿತೀವಿ. ಸೊ ಈ ಪಾರಿಫೆರಾದ ಒಂದು ಅರ್ಥ ಅಂದ್ರೆ ಪೋರ್ ಬೇರರ್ಸ್ ಅಂತ. ಪಾರಿಫೆರಾದ ಬಗ್ಗೆ ಒಂದು ಸ್ಟಡಿನ ನಾವು ಪ್ಯಾರಾಜುವಾಲಜಿ ಅಂತ ಕರಿತೀವಿ. ಈ ಫೈಲಮ್ ಕೆಳಗಡೆ ಅರೌಂಡ್ 5,000 ನೋನ್ ಸ್ಪೀಸೀಸ್ ನ ನಾವು ಇಟ್ಟಿದ್ದೀವಿ. ಇದಕ್ಕೆ ಇನ್ನೊಂದು ಹೆಸರು ಅಂದ್ರೆ ಸ್ಪಾಂಜಸ್. ಸೊ ಇನ್ನು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋಣ. ಪಾರಿಫೆರಾ ಫೈಲಮ್ ಪಾರಿಫೆರಾ. ಸೊ ಇದರ ಒಂದು ಹ್ಯಾಬಿಟ್ಯಾಟ್ ನ ನಾವು ನೋಡಿದ್ರೆ ಇದು ಒಂದು ಅಕ್ವಾಟಿಕ್ ಅಂದ್ರೆ ಎಕ್ಸ್ಕ್ಲೂಸಿವ್ಲಿ ಅಕ್ವಾಟಿಕ್ ಅಂದ್ರೆ ಒಂದು ಜಲವಾಸಿ ಪ್ರಾಣಿಯಾಗಿದೆ. ಇದು ಮೋಸ್ಟ್ ಆಫ್ ದಿ ಟೈಮ್ಸ್ ಮರೈನ್ ಆಗಿರುತ್ತೆ ಅಂದ್ರೆ ಸಮುದ್ರ ರೂಪಿ ಜೀವಿ ಅಂತ. ಇನ್ನೊಂದು ಫ್ರೆಶ್ ವಾಟರ್ ಕೂಡ ಆಗಿರ್ಬೋದು ಅಂದ್ರೆ ಸಿಹಿ ನೀರಿನ ಒಂದು ಪ್ರಾಣಿ ಅಂತ ಕೂಡ ಕರಿತೀವಿ. ಮರೈನ್ ವಾಟರ್ಸ್ ಅಲ್ಲಿ ಇದು ಅರೌಂಡ್ 75% ಅಷ್ಟು ಇದ್ರೆ ಫ್ರೆಶ್ ವಾಟರ್ಸ್ ಅಲ್ಲಿ ತುಂಬಾ ಕಡಿಮೆ ಇರುತ್ತೆ. ಇದು ಇದರ ಒಂದು ಹ್ಯಾಬಿಟ್ಯಾಟ್ ಬಗ್ಗೆ. ಇನ್ನು ಇದು ಒಂದು ಮಲ್ಟಿ ಸೆಲ್ಯುಲಾರ್ ಆರ್ಗಾನಿಸಮ್ ಆಗಿದೆ. ಮಲ್ಟಿ ಸೆಲ್ಯುಲಾರ್ ಅಂದ್ರೆ ತುಂಬಾ ಕೋಶಗಳಿಂದ ಸೇರಿರುವಂತಹ ಒಂದು ಪ್ರಾಣಿಯಾಗಿದೆ, ಬಹುಕೋಶೀಯ ಜೀವಿ. ಇದು ಒಂದು ಸೆಲ್ಯುಲಾರ್ ಗ್ರೇಡ್ ಆರ್ಗಾನಿಸಮ್ ಅಂದ್ರೆ ಇಲ್ಲಿ ಇನ್ನು ಟಿಶ್ಯೂಸ್ ಫಾರ್ಮ್ ಆಗಿರಲ್ಲ, ಇಲ್ಲಿ ಅಂಗಾಂಶಗಳು ಇನ್ನ ಫಾರ್ಮ್ ಆಗಿರಲ್ಲ. ಅದರ ಬದಲಿಗೆ ಒಂದು ಸರ್ಟೆನ್ ಫಂಕ್ಷನ್ ಮಾಡುವಂತಹ ಅಂದ್ರೆ ಒಂದು ಯಾವುದೇ ರೀತಿಯ ಒಂದು ಸ್ಪೆಸಿಫಿಕ್ ಫಂಕ್ಷನ್ ಮಾಡುವಂತಹ ಸೆಲ್ಸ್ ಒಂದು ಕಡೆ ಸೇರಿ ಈ ಅನಿಮಲ್ ಆರ್ಗನೈಸ್ ಆಗಿರುತ್ತೆ. ಇದನ್ನು ನಾವು ಸೆಲ್ಯುಲಾರ್ ಗ್ರೇಡ್ ಆರ್ಗಾನಿಸಮ್ ಅಂತ ಕರಿತೀವಿ. ಬಟ್ ಗ್ರೂಪ್ ಆಫ್ ಸೆಲ್ಸ್ ನಾವು ಟಿಶ್ಯೂ ಅಂತ ಕರಿತೀವಿ. ಬಟ್ ಇದು ಇನ್ನ ಟಿಶ್ಯೂನ ಹೊಂದಿರಲ್ಲ. ಇನ್ನ ಇದರ ಬಾಡಿ ಸಿಮೆಟ್ರಿನ ನೋಡಿದ್ರೆ ನಾವು ಎಸಿಮೆಟ್ರಿಕ್ ಆನಿಮಲ್ ಅಂತ ಕರಿತೀವಿ. ಇದರಲ್ಲಿ ಅಡಲ್ಟ್ಸ್ ಬಂದು ಅಂದ್ರೆ ವಯಸ್ಕರ ಜೀವಿಗಳು ಸೆಡೆಂಟರಿ ಆಗಿರುತ್ತೆ ಅಂದ್ರೆ ಒಂದೇ ಜಾಗದಲ್ಲಿ ವಾಸವಾಗಿರುತ್ತೆ. ಆದರೆ ಲಾರ್ವಾ ಸ್ಟೇಜ್ ಅಲ್ಲಿ ಇರುವಂತಹ ಒಂದು ಆರ್ಗಾನಿಸಮ್ಸ್ ಫ್ರೀಲಿ ಸ್ವಿಮ್ಮಿಂಗ್ ಆಗಿರುತ್ತೆ ಅಂದ್ರೆ ಅವು ಆರಾಮಾಗಿ ಓಡಾಡುವ ಒಂದು ಸ್ಟೇಜ್ ಅಲ್ಲಿ ಇರುತ್ತೆ. ಯಾಕೆ ಇದು ಈ ತರ ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ ಅಂದ್ರೆ ಅಡಲ್ಟ್ ಒಂದೇ ಜಾಗದಲ್ಲಿ ಇರೋದ್ರಿಂದ ಅದು ರೀಪ್ರೊಡಕ್ಷನ್ ಮಾಡಿದಾಗ ಒಂದೇ ಜಾಗದಲ್ಲಿ ಕಾಲೋನೈಸ್ ಆಗಕ್ಕೆ ಸ್ಟಾರ್ಟ್ ಆದ್ರೆ ಅದರ ಒಂದು ಸರ್ವೈವಲ್ ತುಂಬಾ ಕಷ್ಟ ಆಗುತ್ತೆ. ಆದ್ದರಿಂದ ಈ ಲಾರ್ವೇಸ್ ಏನು ಫ್ರೀಲಿ ಸ್ವಿಮ್ಮಿಂಗ್ ಇರುತ್ತಲ್ಲ, ಇದು ಒಂದು ಜಾಗದಿಂದ ಇನ್ನೊಂದಕ್ಕೆ ಟ್ರಾವೆಲ್ ಮಾಡೋ ಕೆಪಾಸಿಟಿ ಇರೋದ್ರಿಂದ ಬೇರೆ ಜಾಗದಲ್ಲಿ ಹೋಗಿ ಒಂದು ಕಾಲೋನಿನ ಸ್ಟಾರ್ಟ್ ಮಾಡೋ ಒಂದು ಅಡ್ವಾಂಟೇಜ್ ಲಾರ್ವೆಗೆ ಇರುತ್ತೆ. ಇದರಿಂದ ಕ್ರೌಡಿಂಗ್ ಆಗಲ್ಲ, ಹಾಗೇನೆ ಒಂದು ನ್ಯೂಟ್ರಿಯೆಂಟ್ಸ್ ಅಬ್ಸರ್ಪ್ಷನ್ಸ್ ಕೂಡ ಚೆನ್ನಾಗಿ ಮಾಡಬಹುದು. ಇನ್ನು ಇದರ ಒಂದು ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪಾ ಅಂದ್ರೆ ಕಾಲರ್ ಸೆಲ್ಸ್. ಈ ಒಂದು ಫೈಲಮ್ ಕೆಳಗಡೆ ಬಿಟ್ರೆ ನಮ್ಗೆ ಕಾಲರ್ ಸೆಲ್ಸ್ ಎಲ್ಲೂ ಸಿಗಲ್ಲ. ಕಾಲರ್ ಸೆಲ್ಸ್ ಯಾವ ರೀತಿ ಇರುತ್ತೆ ಅಂದ್ರೆ ಇದು ಒಂದು ಸೆಲ್ ನ ನ್ಯೂಕ್ಲಿಯಸ್, ಇದು ಅದರ ಕಾಲರ್.
ಇದು ಫ್ಲಾಜೆಲ್ಲಾ. ಇದು ಫುಡ್ ನ ತನ್ನ ಕಡೆ ಎಳ್ಕೊಳ್ಳೋದ್ರಲ್ಲಿ ಈ ಫ್ಲಾಜೆಲ್ಲಾ ಹೆಲ್ಪ್ ಮಾಡ್ತಾ ಇರುತ್ತೆ. ಹಾಗೆ ವಾಟರ್ ಕರೆಂಟ್ಗೂ ಕೂಡ ಹೆಲ್ಪ್ ಮಾಡ್ತಾ ಇರುತ್ತೆ. ಈ ಕಾಲರ್ ಸೆಲ್ಸ್ ಇಂದಾನೆ ಈ ಒಂದು ಪಾರಿಫೆರಾದಲ್ಲಿ ಇರುವಂತಹ ಆರ್ಗಾನಿಸಮ್ಸ್ಗೆ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಕಾಲರ್ ಸೆಲ್ಸ್ ಯಾವ ಒಂದು ಪ್ರಾಣಿಗಳಲ್ಲಿ ಸಿಗುತ್ತೆ ಅಂದ್ರೆ ಸ್ಪಾಂಜಸ್ ಅಥವಾ ಪಾರಿಫೆರಾ ಅಂತ ನೀವು ಆನ್ಸರ್ ನ ಟಿಕ್ ಮಾಡಬೇಕಾಗುತ್ತೆ. ಈ ಕಾಲರ್ ಸೆಲ್ಸ್ ತುಂಬಾ ಇಂಪಾರ್ಟೆಂಟ್. ಪಾರಿಫೆರಾದಲ್ಲಿ ಬಿಟ್ರೆ ಎಲ್ಲೂ ಸಿಗಲ್ಲ. ಸೊ ನೆನ್ಪಿಟ್ಕೊಂಡಿರಿ. ಇದರ ಬಾಡಿನ ಕಟ್ ಮಾಡಿ ನೋಡಿದಾಗ ನಮ್ಗೆ ಕೆನಾಲ್ ಸಿಸ್ಟಮ್ ಕಾಣಿಸುತ್ತೆ. ಇದು ಕೂಡ ಇದರ ಒಂದು ಯುನಿಕ್ ಫೀಚರ್. ಇದನ್ನು ಕೂಡ ನೆನ್ಪಿಟ್ಕೊಂಡಿರಿ. ಅಂದ್ರೆ ಇದೊಂದು ಪಾರಿಫೆರಾ ಆರ್ಗಾನಿಸಮ್ ಅಂತ ತಗೊಂಡ್ರೆ ನಾವು ಇದನ್ನ ಕಟ್ ಮಾಡಿದಾಗ ನಮ್ಗೆ ಈ ತರಹದ ಒಂದು ಅರೇಂಜ್ಮೆಂಟ್ ಕಾಣಿಸುತ್ತೆ. ಇಲ್ಲಿಂದ ವಾಟರ್ ಎಂಟರ್ ಆಗಿ ಇಲ್ಲಿ ಒಂದು ಆಸ್ಟಿಯಾ ಅನ್ನೋ ಒಂದು ಪೋರ್ಸ್ ಇರುತ್ತೆ. ಆಸ್ಟಿಯಾ ಅಂತ ಕರೆಯುವ ಒಂದು ಪೋರ್ಸ್ ಇರುತ್ತೆ. ಇಲ್ಲಿ ಈ ಕಾಲರ್ ಸೆಲ್ಸ್ ಇರುತ್ತೆ. ಇವು ನಮ್ಮ ಫ್ಲಾಜೆಲಾದ ಮೂವ್ಮೆಂಟ್ ಇಂದ ವಾಟರ್ನ ಈ ತರ ಮೇಲಕ್ಕೆ ಕಳಿಸ್ತಾ ಇರುತ್ತೆ. ಸೊ ಈ ಆಸ್ಟಿಯಾ ಮೂಲಕ ಸುತ್ತಾ ಇರುವಂತಹ ಒಂದು ವಾಟರ್ ಆರ್ಗಾನಿಸಮ್ ಒಳಗಡೆ ಹೋಗಿ ಆಸ್ಟಿಯಾ ಅಂದ್ರೆ ಇದನ್ನ ಆಸ್ಕ್ಯುಲಮ್ ಅಂತ ಕರಿತೀವಿ. ಆಸ್ಟಿಯಾ ಮೂಲಕ ಒಳಗೆ ಹೋದ ನೀರು ಆಸ್ಕ್ಯುಲಮ್ ಮೂಲಕ ಆಚೆ ಬರುತ್ತೆ. ಸೊ ಈ ಬರುವ ನೀರಿನ ಜೊತೆನೆ ಏನು ನ್ಯೂಟ್ರಿಯೆಂಟ್ಸ್ ಇರುತ್ತಲ್ಲ ಅದನ್ನ ಈ ಒಂದು ಜೀವಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಇಷ್ಟು ಅರ್ಥ ಆಗಿದೆ ಅನ್ಕೋತೀನಿ. ಇನ್ನು ಇದರ ಒಂದು ಡೈಜೆಸ್ಟಿವ್ ಸಿಸ್ಟಮ್ಗೆ ಬಂದ್ರೆ ಡೈಜೆಷನ್ಗೆ ಬೇಕಾಗಿರುವಂತಹ ಒಂದು ಆರ್ಗನ್ಸ್ ಆಬ್ಸೆಂಟ್ ಆಗಿರುತ್ತೆ. ಸೊ ಇದೊಂದು ಹೋಲೋಜೋಯಿಕ್ ನ್ಯೂಟ್ರಿಷನ್ ನ ಫಾಲೋ ಮಾಡುತ್ತೆ. ಅಂದ್ರೆ ಇವಾಗ ಅಮೀಬಾ ನೋಡಿದಾಗ ನಾವು ಹೇಳಿದ್ವಿ ಅದು ಯಾವ ತರ ಒಂದು ಬೇರೆ ಒಂದು ನ್ಯೂಟ್ರಿಯೆಂಟ್ಸ್ ನ ಅಬ್ಸರ್ವ್ ಮಾಡಿಕೊಂಡು ತನ್ನ ನ್ಯೂಟ್ರಿಷನ್ ಮೀಟ್ ಆಗುತ್ತಲ್ಲ, ಅದೇ ತರ ಇದು ಕೂಡ ತನ್ನ ನ್ಯೂಟ್ರಿಷನ್ ನ ಮೀಟ್ ಮಾಡುತ್ತೆ. ಈ ಹೋಲೋಜೋಯಿಕ್ ನ್ಯೂಟ್ರಿಷನ್ ಅಲ್ಲಿ ಪ್ರೊಸೆಸಸ್ ಏನೇನಿರುತ್ತೆ ಅಂದ್ರೆ ಒಂದು ಇಂಜೆಕ್ಷನ್ ಅಂತ ಕರಿತೀವಿ, ಹಾಗೂ ಡೈಜೆಷನ್, ಅಬ್ಸಾರ್ಪ್ಷನ್, ಅಸಿಮಿಲೇಷನ್ ಹಾಗೂ ಎಜೆಷನ್. ಯಾವುದೇ ಒಂದು ನ್ಯೂಟ್ರಿಯೆಂಟ್ ಬಂದಾಗ ಅದನ್ನ ತನ್ನ ಬಾಡಿ ಒಳಗಡೆ ಎಳ್ಕೊಳ್ಳುತ್ತೆ. ನಂತರ ಆ ನ್ಯೂಟ್ರಿಯೆಂಟ್ಸ್ ನ ಯೂಸ್ ಮಾಡಿಕೊಂಡು ಡೈಜೆಷನ್ ಮಾಡ್ಕೊಳ್ಳುತ್ತೆ. ಆ ನ್ಯೂಟ್ರಿಯೆಂಟ್ಸ್ ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ತನ್ನ ಬಾಡಿಯ ಒಂದು ಪಾರ್ಟ್ ಮಾಡ್ಕೊಳ್ಳುತ್ತೆ. ಹಾಗೇನೆ ವೇಸ್ಟ್ ಮೆಟೀರಿಯಲ್ಸ್ ನ ಆಚೆ ಹಾಕುತ್ತೆ. ಇದು ಒಂದು ಹೋಲೋಜೋಯಿಕ್ ನ್ಯೂಟ್ರಿಷನ್ ನ ಒಂದು ಸೈಕಲ್. ಇನ್ನ ಈ ಪ್ರಾಣಿಗಳಲ್ಲಿ ರೆಸ್ಪಿರೇಷನ್ ಹೇಗಿರುತ್ತೆ ಅಂದ್ರೆ ಡಿಫ್ಯೂಷನ್ ಮೂಲಕ ಆಗುತ್ತೆ. ಡಿಫ್ಯೂಷನ್ ಅಂದ್ರೆ ಮೂವ್ಮೆಂಟ್ ಆಫ್ ಸಬ್ಸ್ಟೆನ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋಯರ್ ಕಾನ್ಸಂಟ್ರೇಷನ್. ಅಂದ್ರೆ ಇಲ್ಲಿ ಒಂದು ಕಾರ್ಬನ್ ಡೈಆಕ್ಸೈಡ್ ತುಂಬಾ ಇದೆ ಮತ್ತು ಆಕ್ಸಿಜನ್ ಲೆವೆಲ್ ಕಡಿಮೆ ಇದೆ ಅಂದಾಗ ಸರೌಂಡಿಂಗ್ ಅಲ್ಲಿ ಇರುವಂತಹ ಆಕ್ಸಿಜನ್ ಎಂಟರ್ ಆಗುತ್ತೆ, ಒಳಗಡೆ ಇರುವಂತಹ ಕಾರ್ಬನ್ ಡೈಆಕ್ಸೈಡ್ ಆಚೆ ಹೋಗುತ್ತೆ. ಈ ತರಹದ ಒಂದು ರೆಸ್ಪಿರೇಷನ್ ನಾವು ಡಿಫ್ಯೂಷನ್ ಅಂತ ಕರಿತೀವಿ, ಅಥವಾ ಈ ತರದ ಒಂದು ಮೂವ್ಮೆಂಟ್ ನಾವು ಡಿಫ್ಯೂಷನ್ ಅಂತ ಕರಿತೀವಿ. ಈ ರೀತಿಯಲ್ಲಿ ರೆಸ್ಪಿರೇಷನ್ ಆಗುತ್ತೆ. ಸೊ ಇವಾಗ ಹ್ಯೂಮನ್ಸ್ ಅಲ್ಲಿ ಆಗುವ ತರ ಆರ್ಗನ್ ಲೆವೆಲ್ ಅಲ್ಲಿ ಇಲ್ಲಿ ರೆಸ್ಪಿರೇಷನ್ ಆಗಲ್ಲ. ಇನ್ನ ರೀಪ್ರೊಡಕ್ಷನ್ ನೋಡಿದ್ರೆ ಒಂದು ಏಸೆಕ್ಷುವಲ್ ಮೋಡ್ ಆಫ್ ರೀಪ್ರೊಡಕ್ಷನ್ ಕೂಡ ಆಗುತ್ತೆ. ಒಂದು ಬಡ್ಡಿಂಗ್ ಆಗಿರ್ಬೋದು, ಇನ್ನೊಂದು ಜೆಮ್ಯೂಲ್ ಫಾರ್ಮೇಶನ್ ಆದ್ರೂ ಆಗಿರ್ಬೋದು. ಬಡ್ಡಿಂಗ್ ಅಂದ್ರೆ ಇದೊಂದು ಪೇರೆಂಟ್ ಬಾಡಿ ಅಂತ ತಗೊಂಡ್ರೆ ಒಂದು ಸ್ಮಾಲ್ ಆರ್ಗಾನಿಸಮ್ ಪೇರೆಂಟ್ ಬಾಡಿಯಿಂದ ಜನರೇಟ್ ಆಗಿ ಒಂದು ತನ್ನದೇ ಆದ ಒಂದು ಕಾಲೋನಿನ ಬಿಲ್ಡ್ ಮಾಡೋದು ಬಡ್ಡಿಂಗ್ ಅಂತ ಕರಿತೀವಿ. ಇನ್ನ ಜೆಮ್ಯೂಲ್ ಫಾರ್ಮೇಶನ್ ಅಂದ್ರೆ ಒಂದು ಚಿಕ್ಕ ಚಿಕ್ಕ ಒಂದು ಜೆಮ್ಯೂಲ್ಸ್ ಆಗಿ ಸ್ಪೋರ್ಸ್ ಫಾರ್ಮ್ ಆಗುತ್ತೆ. ಈ ಸ್ಪೋರ್ಸ್ ರಿಲೀಸ್ ಆಗಿ ಇದರಿಂದ ಒಂದು ಆನಿಮಲ್ ಫಾರ್ಮ್ ಆಗೋದನ್ನ ನಾವು ಜೆಮ್ಯೂಲ್ ಫಾರ್ಮೇಶನ್ ಅಂತ ಕರಿತೀವಿ. ಹಾಗೇನೆ ಇನ್ನ ಸೆಕ್ಷುವಲ್ ಮೋಡ್ ಆಫ್
ರಿಪ್ರೊಡಕ್ಷನ್ ಅಲ್ಲಿ ಫ್ಯೂಷನ್ ಆಫ್ ಗ್ಯಾಮಿಟ್ಸ್ ಇಂದ ಅಂದ್ರೆ ಒಂದು ಮೇಲ್ ಗ್ಯಾಮಿಟ್ ಮತ್ತು ಫೀಮೇಲ್ ಗ್ಯಾಮಿಟ್ ಇಂದ ರಿಪ್ರೊಡಕ್ಷನ್ ಆಗುತ್ತೆ. ಇಷ್ಟು ಇದರ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಇನ್ನೊಂದ್ಸರಿ ನೋಡೋಣ. ಇದರ ಒಂದು ವಾಸಸ್ಥಳ ಯಾವುದು ಅಂದ್ರೆ ಅಕ್ವಾಟಿಕ್ ಮೀಡಿಯಂ ಅಲ್ಲಿ ಇದರ ಒಂದು ನೆಲೆ ಇರುತ್ತೆ. ಮೋಸ್ಟ್ ಆಫ್ ದಿ ಟೈಮ್ಸ್ ಇದು ಒಂದು ಸಮುದ್ರವಾಸಿ ಪ್ರಾಣಿಯಾಗಿರುತ್ತೆ. ಕೆಲವು ಸಮಯದಲ್ಲಿ ಮಾತ್ರ ಇದು ಸಿಹಿ ನೀರಿನ ವಾಸಿಯಾಗಿರುತ್ತೆ. ಇನ್ನ ಇದರ ಒಂದು ಸೆಲ್ ಲೆವೆಲ್ ಆರ್ಗನೈಸೇಷನ್ ನೋಡಿದ್ರೆ ಮಲ್ಟಿ ಸೆಲ್ಯುಲಾರ್ ಆರ್ಗನಿಸಮ್ ಆಗಿರುತ್ತೆ, ಅಂದ್ರೆ ಬಹುಕೋಶೀಯ ಜೀವಿ. ಅಮೀಬಾ ಮತ್ತು ಪ್ಯಾರಾಮಿಷಿಯಂ ತರ ಒಂದೇ ಸೆಲ್ ಅಲ್ಲಿ ಇದು ತನ್ನ ಲೈಫ್ ನ ನಡೆಸಲ್ಲ. ಇನ್ನು ಸೆಲ್ಯುಲಾರ್ ಗ್ರೇಡ್ ಆರ್ಗಾನಿಸಮ್ ಅಂದ್ರೆ ಟಿಶ್ಯೂ ಫಾರ್ಮ್ ಆಗಿರಲ್ಲ, ಬಟ್ ಒಂದೇ ಫಂಕ್ಷನ್ ನಡೆಸುವಂತಹ ಒಂದು ಕೋಶಗಳೇನಿರುತ್ತಲ್ಲ ಅವೆಲ್ಲ ಒಂದೇ ಸೈಡ್ ಅಲ್ಲಿ ಬಂದು ಅರೇಂಜ್ ಆಗಿರುತ್ತೆ. ಇದನ್ನ ನಾವು ಸೆಲ್ಯುಲರ್ ಗ್ರೇಡ್ ಆರ್ಗಾನಿಸಮ್ ಅಥವಾ ಆರ್ಗನೈಸೇಷನ್ ಅಂತ ಕೂಡ ಕರಿತೀವಿ. ಇನ್ನು ಇದರ ಬಾಡಿನ ನಾವು ಎಸಿಮೆಟ್ರಿಕ್ ಬಾಡಿ ಅಂತ ಕರಿತೀವಿ. ಇವಾಗ ನಾವು ಇದು ಒಂದು ಪಾರಿಫೆರಾ ಅಂತ ತಗೊಂಡ್ರೆ ಕಟ್ ಮಾಡಿದಾಗ ಈಕ್ವಲ್ ಹಾಫ್ಸ್ ಬಂದ್ರೆ ಬೈಲ್ಯಾಟ್ರಲ್ ಸಿಮೆಟ್ರಿ ಅಂತ ಕರಿತೀವಿ. ಆ ತರದ ಒಂದು ಸಿಮೆಟ್ರಿ ಇಲ್ಲಿ ಇರಲ್ಲ. ಈ ತರ ಕಟ್ ಮಾಡಿದಾಗ ಈಕ್ವಲ್ ಹಾಫ್ಸ್ ಬರಲ್ಲ, ಅದಕ್ಕೋಸ್ಕರ ನಾವು ಇದನ್ನ ಎಸಿಮೆಟ್ರಿಕ್ ಬಾಡಿ ಸ್ಟ್ರಕ್ಚರ್ ಅಂತ ಕರಿತೀವಿ. ಇನ್ನು ಅಡಲ್ಟ್ ಪಾರಿಫೆರಾನ ನೋಡಿದ್ರೆ ಅದೊಂದು ಸೆಡೆಂಟರಿ ಫಾರ್ಮ್ ಆಗಿರುತ್ತೆ, ಅಂದ್ರೆ ಒಂದು ಸಬ್ಸ್ಟ್ರಾಟಮ್ಗೆ ಈ ತರ ಅಟ್ಯಾಚ್ ಆಗಿ ಒಂದೇ ಜಾಗದಲ್ಲಿ ತನ್ನ ವಾಸಸ್ಥಳನ ಇಟ್ಕೊಂಡಿರುತ್ತೆ. ಬಟ್ ಲಾರ್ವಲ್ ಸ್ಟೇಜ್ ಅಲ್ಲಿ ಅಂದ್ರೆ ಇನ್ನ ಒಂದು ಚಿಕ್ಕ ಚಿಕ್ಕ ಏನೊಂದು ಆರ್ಗಾನಿಸಮ್ಸ್ ಇರುತ್ತೋ ಈ ಫೈಲಮ್ಗೆ ಬಿಲಾಂಗ್ ಆಗೋದು, ಅವು ಒಂದು ಫ್ರೀಲಿ ಸ್ವಿಮ್ಮಿಂಗ್ ಅಂದ್ರೆ ನೀರಲ್ಲಿ ನಮಗೆ ಬೇಕಾದ ಜಾಗಕ್ಕೆ ಹೋಗುವಂತ ಒಂದು ಕೆಪಾಸಿಟಿ ಇರುತ್ತೆ. ಸೊ ಇದರಿಂದ ಕ್ರೌಡಿಂಗ್ ಎಫೆಕ್ಟ್ ನ ಕಡಿಮೆ ಮಾಡೋ ಒಂದು ಅಡ್ವಾಂಟೇಜಸ್ ಕೂಡ ಇದೆ. ಇದರ ಒಂದು ಯೂನಿಕ್ ಫೀಚರ್ ಅಂದ್ರೆ ಕಾಲರ್ ಸೆಲ್ಸ್ ಒಂದು ನ್ಯೂಟ್ರಿಷನ್ ಅಲ್ಲೂ ಹೆಲ್ಪ್ ಮಾಡುತ್ತೆ, ಲೋಕೋಮೋಷನ್ ಅಲ್ಲೂ ಹೆಲ್ಪ್ ಮಾಡುತ್ತೆ. ಇನ್ನು ಕೆನಾಲ್ ಸಿಸ್ಟಮ್ ಕೂಡ ಇದರ ಒಂದು ಯುನೀಕ್ ಕ್ಯಾರೆಕ್ಟರಿಸ್ಟಿಕ್. ಒಂದು ಆರ್ಗನ್ ಸಿಸ್ಟಮ್ ಆಬ್ಸೆಂಟ್ ಇರುತ್ತೆ, ಬಟ್ ನ್ಯೂಟ್ರಿಷನ್ ಹೋಲೋಜೋಯಿಕ್ ಆಗಿರುತ್ತೆ. ಇದೊಂದು ಹೆಟರೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಇದರಲ್ಲಿ ಒಂದು ನ್ಯೂಟ್ರಿಯೆಂಟ್ಸ್ ನ ಬಾಡಿ ಒಳಗಡೆ ಎಳ್ಕೊಳ್ಳೋದು, ನಂತರ ಡೈಜೆಷನ್ ಮಾಡ್ಕೊಳ್ಳೋದು, ಅಂದ್ರೆ ನಂತರ ಅಬ್ಸಾರ್ಪ್ಷನ್ ಮಾಡ್ಕೊಳ್ಳೋದು, ತನ್ನದೇ ಒಂದು ಬಾಡಿಯ ಅಂಗವಾಗಿ ಕನ್ವರ್ಟ್ ಮಾಡ್ಕೊಳ್ಳೋದು, ವೇಸ್ಟ್ ಮೆಟೀರಿಯಲ್ ನ ಎಜೆಕ್ಷನ್ ಮಾಡೋದು ಅಂದ್ರೆ ಆಚೆ ಹಾಕೋದು ಈ ಹೋಲೋಜೋಯಿಕ್ ನ್ಯೂಟ್ರಿಷನ್ ನ ಒಂದು ಪ್ರಾಸೆಸ್ ಆಗಿದೆ. ರೆಸ್ಪಿರೇಷನ್ ಡಿಫ್ಯೂಷನ್ ಅನ್ನೋ ಒಂದು ಪ್ರಾಸೆಸ್ ಮೂಲಕ ಆಗುತ್ತೆ, ಅಂದ್ರೆ ಹೈಯರ್ ಕಾನ್ಸಂಟ್ರೇಷನ್ ಇಂದ ಲೋಯರ್ ಕಾನ್ಸಂಟ್ರೇಷನ್ ಗೆ ಗ್ಯಾಸಸ್ ಎಕ್ಸ್ಚೇಂಜ್ ಆಗುತ್ತೆ. ಇದನ್ನ ನಾವು ಡಿಫ್ಯೂಷನ್ ಅಂತ ಕರಿತೀವಿ. ಇನ್ನ ರಿಪ್ರೊಡಕ್ಷನ್ ಗೆ ಬಂದ್ರೆ ಎಸೆಕ್ಷುವಲ್ ಮತ್ತು ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ನೋಡ್ತೀವಿ. ಎಸೆಕ್ಷುವಲ್ ಅಲ್ಲಿ ನಾವು ಬಡ್ಡಿಂಗ್ ಮತ್ತು ಜೆಮ್ಯೂಲ್ ಫಾರ್ಮೇಶನ್ ಟೈಪ್ ನೋಡಿದ್ರೆ, ಸೆಕ್ಷುವಲ್ ಅಲ್ಲಿ ಫ್ಯೂಷನ್ ಆಫ್ ಮೇಲ್ ಮತ್ತು ಫೀಮೇಲ್ ಗ್ಯಾಮಿಟ್ಸ್ ನ ನೋಡ್ತೀವಿ. ಇದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಇನ್ನು ಕ್ಲಾಸಿಫಿಕೇಶನ್ ನೋಡೋದಾದ್ರೆ ನಾವು 3 ಕ್ಲಾಸ್ ಆಗಿ ಡಿವೈಡ್ ಮಾಡ್ತೀವಿ. ಮೊದಲನೇದು ಕ್ಯಾಲ್ಕೇರಿಯಾ, ಎರಡನೆಯದು ಹೆಕ್ಸಾಕ್ಟಿನೆಲಿಡಾ, ಮೂರನೆಯದು ಡೆಮೋಸ್ಪಾಂಜಿಯಾ. ಸೊ ಕ್ಯಾಲ್ಕೇರಿಯಾ ಅಂದ್ರೆ ಒಂದು ಏನು ಸ್ಕೆಲಿಟನ್ ಇರುತ್ತಲ್ಲ, ಇದ್ರದ್ದು ಎಕ್ಸೋಸ್ಕೆಲಿಟನ್, ಇದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಇಂದ ಮಾಡಲಾಗಿರುತ್ತೆ. ಅದಕ್ಕೋಸ್ಕರ ಇದನ್ನ ಕ್ಯಾಲ್ಕೇರಿಯಾ ಅನ್ನೋ ಒಂದು ಕ್ಲಾಸ್ ಕೆಳಗಡೆ ಇಟ್ಟಿರ್ತಾರೆ. ಇನ್ನ ಹೆಕ್ಸಾಕ್ಟಿನೆಲಿಡಾನ ಒಂದು ಸ್ಕೆಲಿಟನ್ ಸಿಲಿಕಾ ಇಂದ ಆಗಿರುತ್ತೆ, ಅದಕ್ಕೋಸ್ಕರ ಹೆಕ್ಸಾಕ್ಟಿನೆಲಿಡಾ ಕೆಳಗಡೆ ಇಟ್ಟಿದ್ದಾರೆ. ಇನ್ನು ಡೆಮೋಸ್ಪಾಂಜಿಯಾ, ಇದರ ಒಂದು ಸ್ಕೆಲಿಟನ್ ಕೂಡ ಸಿಲಿಕಾ ಇಂದಾನೆ ಮಾಡಲಾಗಿರುತ್ತೆ. ಕ್ಯಾಲ್ಕೇರಿಯಾಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಸೈಕಾನ್. ಏನಿಲ್ಲಿ ಪಿಕ್ಚರ್ ಕಾಣಿಸ್ತಿದೆಯಲ್ಲ, ಇದೆ ಸೈಕಾನ್. ಇನ್ನು ಹೆಕ್ಸಾಕ್ಟಿನೆಲಿಡಾಗೆ ಒಂದು ಎಕ್ಸಾಂಪಲ್ ಅಂದ್ರೆ ಯೂಪ್ಲೆಕ್ಟೆಲ್ಲಾ. ಇನ್ನು ಡೆಮೋಸ್ಪಾಂಜಿಯಾಗೆ ಎಕ್ಸಾಂಪಲ್ ಅಂದ್ರೆ ಯೂಸ್ಪಾಂಜಿಯಾ. ಈ ಡೆಮೋಸ್ಪಾಂಜಿಯಾಗೆ ಸೇರುವಂತಹ ಒಂದು ಆರ್ಗಾನಿಸಮ್ಸ್
ಫ್ರೆಶ್ ವಾಟರ್ ಫಾರ್ಮ್ ಆಗಿರುತ್ತೆ, ಅಂದ್ರೆ ಒಂದು ಸಿಹಿ ನೀರಲ್ಲಿ ಇವು ಸಿಗುತ್ತೆ. ಯೂಪ್ಲೆಕ್ಟೆಲಾ ಮತ್ತು ಸೈಕಾನ್ ಮರೈನ್ ಫಾರ್ಮ್ಸ್ ಆಗಿರುತ್ತೆ, ಅಂದ್ರೆ ಸಮುದ್ರವಾಸಿಗಳಾಗಿರುತ್ತೆ. ಇಷ್ಟು ಫೈಲಮ್ ಪಾರಿಫೆರಾ ಬಗ್ಗೆ. ಇನ್ನು ನೆಕ್ಸ್ಟ್ ಫೈಲಮ್ ಸೀಲಂಟ್ರೇಟಾ ಬಗ್ಗೆ ನೋಡೋಣ. ಈ ಸೀಲಂಟ್ರೇಟ್ಸ್ಗೆ ಇನ್ನೊಂದು ಹೆಸರು ಕೂಡ ಇದೆ, ಅದೇ ಸ್ನಿಡೀರಿಯಾ ಅಂತ. ಇಲ್ಲಿ ಸಿ ಸೈಲೆಂಟ್ ಆಗಿರುತ್ತೆ, ಸೊ ನಿಡೀರಿಯಾ. ಇದರ ಕೆಳಗಡೆ ಅರೌಂಡ್ 9,000ದಷ್ಟು ಸ್ಪೀಶೀಸ್ ಐಡೆಂಟಿಫೈ ಮಾಡಿ ಕ್ಲಾಸಿಫೈ ಮಾಡಿದ್ದಾರೆ. ಈ ಒಂದು ಆರ್ಗಾನಿಸಮ್ಸ್ ನಂತರ, ಅಂದ್ರೆ ಇಲ್ಲಿಂದ ಬರುವಂತಹ ಎಲ್ಲಾ ಒಂದು ಆರ್ಗಾನಿಸಮ್ಸ್ ಅಲ್ಲಿ ಟಿಶ್ಯೂಸ್ ನಮಗೆ ನೋಡೋಕೆ ಸಿಗುತ್ತೆ. ಅಂದ್ರೆ ದೀಸ್ ಆರ್ ದಿ ಫಸ್ಟ್ ಅನಿಮಲ್ಸ್ ಟು ಹ್ಯಾವ್ ಟಿಶ್ಯೂಸ್. ಟಿಶ್ಯೂಸ್ ಅಂದ್ರೆ ಕನ್ನಡದಲ್ಲಿ ಅಂಗಾಂಶ. ಬೇಸಿಕ್ ಆಗಿ 4 ರೀತಿಯ ಒಂದು ಟಿಶ್ಯೂಸ್ ಅಂದ್ರೆ ಅಂಗಾಂಶಗಳು ಸಿಗುತ್ತೆ. ಒಂದು ಎಪಿಥೀಲಿಯಲ್ ಟಿಶ್ಯೂಸ್ ಅಂತ, ಎರಡನೇದು ಮಸ್ಕ್ಯುಲರ್ ಟಿಶ್ಯೂಸ್ ಆಗಿರಬಹುದು, ಕನೆಕ್ಟಿವ್ ಟಿಶ್ಯೂಸ್ ಆಗಿರಬಹುದು, ಅಥವಾ ನರ್ವಸ್ ಟಿಶ್ಯೂಸ್ ಆಗಿರಬಹುದು. ಈ ತರದ ಒಂದು ಟಿಶ್ಯೂ ಆರ್ಗನೈಸೇಷನ್ ನಮಗೆ ಈ ಸೀಲಂಟ್ರೇಟ್ಸ್ ಅಲ್ಲಿ ನೋಡೋಕೆ ಸಿಗುತ್ತೆ. ಇನ್ನು ಇದರ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋಣ. ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೀಲಂಟರೇಟ್ಸ್. ಈ ಸೀಲ್ ಅನ್ನೋ ವರ್ಡ್ ನೆನ್ಪಿಟ್ಕೊಂಡಿರಿ. ಈ ಸೀಲ್ ಅನ್ನೋದು ಯಾವಾಗಲೇ ಬಂದ್ರು ಒಂದು ಕ್ಯಾವಿಟಿ ಅಂತ ಅರ್ಥ ಮಾಡ್ಕೊಳ್ಳಿ. ಇದರ ಒಂದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಮೊದಲನೇ ಪಾಯಿಂಟ್ ಇದರ ಹ್ಯಾಬಿಟೇಟ್, ಅಂದ್ರೆ ವಾಸಸ್ಥಳ. ಇದು ಎಲ್ಲೆಲ್ಲಿ ಸಿಗುತ್ತೆ ಅಂದ್ರೆ ಇದು ಮೋಸ್ಟ್ ಆಫ್ ದಿ ಟೈಮ್ಸ್ ಎಕ್ಸ್ಕ್ಲೂಸಿವ್ಲಿ, ಅಂದ್ರೆ ಕೇವಲ ನೀರಲ್ಲಿ ಮಾತ್ರ ಸಿಗುತ್ತೆ. ಒಂದು ಮರೀನ್ ಫಾರ್ಮ್ ಅಂದ್ರೆ ಸಮುದ್ರ ಜೀವಿಯಾರು ಆಗಿರಬಹುದು ಅಥವಾ ಸಿಹಿ ನೀರಿನ ಜೀವಿಯಾದ್ರೂ ಆಗಿರಬಹುದು. ಮೋಸ್ಟ್ ಆಫ್ ದಿ ಟೈಮ್ಸ್ ಇದು ಮರೀನ್ ಫಾರ್ಮ್ ಆಗಿರುತ್ತೆ, ಬಟ್ ಫ್ಯೂ ಆಫ್ ದಿ ಟೈಮ್ಸ್ ಫ್ರೆಶ್ ವಾಟರ್ ಅಲ್ಲಿ ಸಿಗುತ್ತೆ. ಇನ್ನ ಇದರ ಒಂದು ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಸ್ನೀಡೋಬ್ಲಾಸ್ಟ್ಸ್ ಅಂತ. ಇದನ್ನ ನಾವು ಸ್ಟಿಂಗಿಂಗ್ ಸೆಲ್ಸ್ ಕೂಡ ಅಂತ ಕರಿತೀವಿ. ಇದರ ಕೆಲಸ ಏನಪ್ಪಾ ಅಂದ್ರೆ ಒಂದು ಡಿಫೆನ್ಸ್ ಅಲ್ಲಿ ಹೆಲ್ಪ್ ಮಾಡುವಂಥದ್ದು. ಈ ಪ್ರಾಣಿಗಳಿಗೆ ಡಿಫೆನ್ಸ್ ಅಲ್ಲಿ ಹೆಲ್ಪ್ ಮಾಡುವಂಥದ್ದು. ಈ ನೀಡೋಬ್ಲಾಸ್ಟ್ ಅನ್ನೋದು ಈ ಒಂದು ಸೀಲಂಟ್ರೇಟ್ಸ್ ಬಿಟ್ರೆ ಬೇರೆ ಕಡೆ ಎಲ್ಲೂ ಸಿಗಲ್ಲ. ಇದನ್ನು ಕೂಡ ನೆನ್ಪಿಟ್ಕೊಂಡ್ರಿ. ಕಾಲರ್ ಸೆಲ್ಸ್ ಎಲ್ಲಿ ಸಿಗುತ್ತೆ ನಮಗೆ? ಕೇವಲ ಪಾರಿಫೆರನ್ ಅಲ್ಲಿ ಮಾತ್ರ. ಅದೇ ರೀತಿ ಈ ನೀಡೋಬ್ಲಾಸ್ಟ್ ಅನ್ನೋದು ಅಥವಾ ಈ ಸ್ಟಿಂಗಿಂಗ್ ಸೆಲ್ಸ್ ಅನ್ನೋದು ಸೀಲಂಟ್ರೇಟ್ಸ್ ಅಲ್ಲಿ ಬಿಟ್ರೆ ನಮಗೆ ಬೇರೆ ಕಡೆ ಸಿಗಲ್ಲ. ಇದು ನಮ್ಗೆ ಯಾವ್ಯಾವ್ದ್ರಲ್ಲಿ ಹೆಲ್ಪ್ ಮಾಡುತ್ತೆ ಅಂದ್ರೆ ಆ ಒಂದು ಆರ್ಗಾನಿಸಮ್ ನ ಡಿಫೆನ್ಸ್ ಅಲ್ಲಿ ಹೆಲ್ಪ್ ಮಾಡುತ್ತೆ, ಹಾಗೇನೆ ಫುಡ್ ಕ್ಯಾಪ್ಚರಿಂಗ್ ಅಲ್ಲೂ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ಈ ಸ್ಟಿಂಗಿಂಗ್ ಸೆಲ್ಸ್ ಇರುವಂತಹ ಯಾವುದೇ ಒಂದು ಪ್ರಾಣಿ ಬೇರೆ ಆರ್ಗಾನಿಸಮ್ ನ ಕ್ಯಾಚ್ ಮಾಡಿದಾಗ ಈ ಸ್ಟಿಂಗಿಂಗ್ ಸೆಲ್ಸ್ ಇಂದ ಆ ಒಂದು ಆರ್ಗಾನಿಸಮ್ ನ ಅದು ಪ್ಯಾರಲೈಸ್ ಮಾಡಿ ಅದನ್ನ ಫುಡ್ ಆಗಿ ಯೂಟಿಲೈಸ್ ಮಾಡಿಕೊಳ್ಳುತ್ತೆ. ಇದು ನೀಡೋಬ್ಲಾಸ್ಟ್ ನ ಫಂಕ್ಷನ್. ಇನ್ನು ಇಲ್ಲಿಂದ ಬರುವಂತಹ ಪ್ರಾಣಿಗಳಿಗೆ ಒಂದು ಸೀಲೋಮ್ ಅನ್ನೋದು ಇರುತ್ತೆ. ಸೀಲೋಮ್ ಅಂದ್ರೆ ಕ್ಯಾವಿಟಿ. ಎಕ್ಸೆಪ್ಷನ್ ಅಂದ್ರೆ ಪ್ಲಾಟಿ ಹೆಲ್ಮೆಂಥಿಸ್ ಅಲ್ಲಿ ಈ ಕ್ಯಾವಿಟಿ ಸಿಗಲ್ಲ. ಇದೊಂದನ್ನ ಬಿಟ್ರೆ ನಮಗೆ ಸೀಲಂಟ್ರೇಟ್ಸ್ ಇಂದ ಬರುವಂತಹ ನೆಕ್ಸ್ಟ್ ಯಾವುದೇ ಒಂದು ಆರ್ಗಾನಿಸಮ್ಸ್ ಆಗಲಿ ಅದರಲ್ಲಿ ನಮಗೆ ಕ್ಯಾವಿಟಿ ಸಿಗುತ್ತೆ. ಈ ಸೀಲಂಟ್ರೇಟ್ಸ್ ಅಲ್ಲಿ ರೆಸ್ಪಿರೇಟರಿ ಸಿಸ್ಟಮ್, ಎಕ್ಸ್ಕ್ರೀಟರಿ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮ್ ಇವೆಲ್ಲ ಆಬ್ಸೆಂಟ್ ಆಗಿರುತ್ತೆ. ಇವು ಯಾವ ಈ ಪ್ರಾಣಿಯಲ್ಲಿ ಇರೋದಿಲ್ಲ. ನರ್ವಸ್ ಸಿಸ್ಟಮ್ ಮಾತ್ರ ಡೆವಲಪ್ ಆಗಿರುತ್ತೆ. ಒಂದು ಪ್ರಿಮಿಟಿವ್ ಟೈಪ್ ಇರುತ್ತೆ, ಅಂದ್ರೆ ಮೊದಲ ಹಂತದಲ್ಲಿ ಇರುತ್ತೆ. ಒಂದು ಡಿಫ್ಯೂಸ್ಡ್ ನೆಟ್ವರ್ಕ್ ತರ ಈ ಒಂದು ನರ್ವಸ್ ಸಿಸ್ಟಮ್ ಕನೆಕ್ಟ್ ಆಗಿರುತ್ತೆ, ನರ್ವ್ ಸೆಲ್ಸ್ ಕನೆಕ್ಟ್ ಆಗಿರುತ್ತೆ. ಇನ್ನು ಇದರ ರೀಪ್ರೊಡಕ್ಷನ್ ನೋಡಿದ್ರೆ ಒಂದು ಎಸೆಕ್ಷುವಲ್ ಮೋಡ್ ಆಫ್ ರೀಪ್ರೊಡಕ್ಷನ್ ಇರುತ್ತೆ, ಹಾಗೇನೆ ಸೆಕ್ಷುವಲ್ ಮೋಡ್ ಆಫ್ ರೀಪ್ರೊಡಕ್ಷನ್ ಕೂಡ ಇರುತ್ತೆ. ಎಸೆಕ್ಷುವಲ್ ಮೋಡ್ ಯಾವ್ದಪ್ಪ ಅಂದ್ರೆ ಒಂದು ಬಡ್ಡಿಂಗ್ ಆಗಿರ್ಬೋದು. ಇನ್ನು ಸೆಕ್ಷುವಲ್ ಮೋಡ್ ಆಫ್ ರೀಪ್ರೊಡಕ್ಷನ್ ನಲ್ಲಿ ಫ್ಯೂಷನ್ ಆಫ್ ಮೇಲ್ ಅಂಡ್
ಫೀಮೇಲ್ ಗ್ಯಾಮೀಟ್ಸ್. ಇದು ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅಲ್ಲಿ ಆಗುತ್ತೆ. ಇನ್ನೊಂದ್ಸರಿ ಇದರ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋದಾದ್ರೆ, ಸೀಲಂಟ್ ರೇಟ್ಸು ಎಕ್ಸ್ಕ್ಲೂಸಿವ್ಲಿ ಅಕ್ವಾಟಿಕ್ ಆಗಿರುತ್ತೆ. ಮೋಸ್ಟ್ ಆಫ್ ದಿ ಟೈಮ್ಸ್ ಮರೀನ್ ಫಾರ್ಮ್ಸ್ ಆಗುತ್ತೆ, ಅಂದ್ರೆ ಸಮುದ್ರವಾಸಿ ಜೀವಿಗಳು ಆಗಿರುತ್ತೆ. ಇನ್ನ ಫ್ಯೂ ಟೈಮ್ಸ್ ಇದು ಫ್ರೆಶ್ ವಾಟರ್ ಫಾರ್ಮ್ ಆಗಿರುತ್ತೆ, ಅಂದ್ರೆ ಸಿಹಿ ನೀರಿನ ಜೀವಿ ಆಗಿರುತ್ತೆ. ಇದರ ಒಂದು ಯುನೀಕ್ ಫೀಚರ್ ಅಂದ್ರೆ ಪೊಸೆಷನ್ ಆಫ್ ನೀಡೋಬ್ಲಾಸ್ಟ್ಸ್, ಅಂದ್ರೆ ಸ್ಟಿಂಗಿಂಗ್ ಸೆಲ್ಸ್. ಇದು ಅದರ ಒಂದು ಡಿಫೆನ್ಸ್ ಅಲ್ಲೂ ಹೆಲ್ಪ್ ಮಾಡುತ್ತೆ, ಹಾಗೆ ಫುಡ್ ಕ್ಯಾಪ್ಚರಿಂಗ್ ಅಲ್ಲೂ ಹೆಲ್ಪ್ ಮಾಡುತ್ತೆ. ಇನ್ನ ಇದರಲ್ಲಿ ಒಂದು ಸೀಲೋಮ್ ಇರುತ್ತೆ, ಅಂದ್ರೆ ಒಂದು ಬಾಡಿ ಕ್ಯಾವಿಟಿ ಇರುತ್ತೆ. ಇಲ್ಲಿಂದ ಬರುವಂತ ಎಲ್ಲಾ ಪ್ರಾಣಿಗಳಲ್ಲೂ ಕ್ಯಾವಿಟಿ ಇರುತ್ತೆ ಎಕ್ಸೆಪ್ಟ್ ಪ್ಲಾಟಿ ಹೆಲ್ಮೆಂಥಿಸ್. ಈ ಕ್ಯಾವಿಟಿ ಟ್ರೂ ಕ್ಯಾವಿಟಿನಾರು ಆಗಿರ್ಬೋದು ಅಥವಾ ಸೂಡೋ ಕ್ಯಾವಿಟಿ ಕೂಡ ಆಗಿರಬಹುದು. ಇನ್ನು ಇದರ ಒಂದು ರೆಸ್ಪಿರೇಟರಿ ಸಿಸ್ಟಮ್ ಆಬ್ಸೆಂಟ್ ಆಗಿರುತ್ತೆ, ಎಕ್ಸ್ಕ್ರೀಟರಿ ಸಿಸ್ಟಮ್ ಆಬ್ಸೆಂಟ್ ಆಗಿರುತ್ತೆ, ಸರ್ಕ್ಯುಲೇಟರಿ ಸಿಸ್ಟಮ್ ಕೂಡ ಆಬ್ಸೆಂಟ್ ಆಗಿರುತ್ತೆ. ನರ್ವಸ್ ಸಿಸ್ಟಮ್ ಮಾತ್ರ ಅಂದ್ರೆ ಪ್ರಿಮಿಟಿವ್ ಸ್ಟೇಜ್ ಅಲ್ಲಿ ಡೆವಲಪ್ ಆಗಿರುತ್ತೆ, ಒಂದು ಡಿಫ್ಯೂಸ್ಡ್ ನೆಟ್ವರ್ಕ್ ಸಿಸ್ಟಮ್ ತರ ಇರುತ್ತೆ. ಇನ್ನು ಇದರ ರೀಪ್ರೊಡಕ್ಷನ್ ಯಾವ್ಯಾವ ತರದಲ್ಲಿ ಇರುತ್ತೆ ಅಂದ್ರೆ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಇರುತ್ತೆ ಹಾಗೂ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಇರುತ್ತೆ. ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅಲ್ಲಿ ಬೆಡ್ಡಿಂಗ್ ಆಗಿರ್ಬೋದು, ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅಲ್ಲಿ ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮಿಟ್ಸ್ ಆಗಿರಬಹುದು. ಇನ್ನು ಇದರ ಕ್ಲಾಸಿಫಿಕೇಶನ್ ನೋಡಿದ್ರೆ 3 ತರಹದ ಒಂದು ಕ್ಲಾಸಿಫಿಕೇಶನ್ ಇದರಲ್ಲಿ ನೋಡ್ತೀವಿ. ಮೊದಲನೇದನ್ನ ನಾವು ಹೈಡ್ರೋಜೋವಾ ಅಂತ ಕ್ಲಾಸಿಫೈ ಮಾಡ್ತೀವಿ. ಇದಕ್ಕೆ ಒಂದು ಎಕ್ಸಾಂಪಲ್ಸ್ ಅಂದ್ರೆ ಹೈಡ್ರಾ ಅಥವಾ ಒಬಿಲಿಯಾ ಅಥವಾ ಫೈಸೀಲಿಯಾ. ಈ ಹೈಡ್ರೋಜೋವಾ ಅನ್ನೋದಕ್ಕೆ ನಾವು ಇಷ್ಟು ಎನಿಮಲ್ಸ್ ನ ಎಕ್ಸಾಂಪಲ್ ಆಗಿ ತಗೋಬಹುದು. ಇನ್ನ ಎರಡನೇ ಕ್ಲಾಸ್ ಯಾವುದು ಅಂದ್ರೆ ಸ್ಕೈಫೋಜೋವಾ. ಇದಕ್ಕೆ ಒಂದು ಎಕ್ಸಾಂಪಲ್ ಅಂದ್ರೆ ಅರಿಲಿಯಾ. ಅರಿಲಿಯಾ ಅಂದ್ರೆ ಜೆಲ್ಲಿ ಫಿಶ್. ಮೂರನೇ ತರಹದ ಒಂದು ಕ್ಲಾಸಿಫಿಕೇಶನ್ ಅಂದ್ರೆ ಆಂಥೋಜೋವಾ. ಇದಕ್ಕೆ ಒಂದು ಎಕ್ಸಾಂಪಲ್ಸ್ ಅಂದ್ರೆ ಫಂಜಿಯಾ ಅಥವಾ ಫ್ಯಾಬಿಯಾ. ಈ ಏನ್ ಕೋರಲ್ಸ್ ಏನಿರುತ್ತಲ್ಲ ಅವೆಲ್ಲ ಸೀಲಂಟ್ ರೇಟ್ಸ್ ಗೆ ಬಿಲಾಂಗ್ ಆಗುತ್ತೆ. ಎಸ್ಪೆಷಲಿ ಆಂಥೋಜೋವಾ ಕ್ಲಾಸ್ ಅಲ್ಲಿ ಈ ಮೋಸ್ಟ್ ಆಫ್ ದಿ ಕೋರಲ್ಸ್ ಇರುತ್ತೆ. ಇಷ್ಟು ಫೈಲಮ್ ಸೀಲಂಟ್ ರೇಟ್ ಬಗ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಇನ್ನ ಈ ಸೀಲಂಟ್ ರೇಟ್ಸ್ ನ ಒಂದು ಯೂಸಸ್ ಹೇಳೋದನ್ನ ಮರ್ತಿದ್ದೆ. ಇದರ ಯೂಸಸ್ ನ ತಗೊಂಡ್ರೆ ನಾವು ಇದನ್ನ ಮೆಡಿಸಿನಲ್ ಆಗು ಯೂಸ್ ಮಾಡ್ತೀವಿ, ಹಾಗೇನೆ ಆರ್ನಮೆಂಟಲ್ ಯೂಸಸ್ಗೂ ಇವನ್ನ ಯೂಸ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಫೈಲಮ್ ಯಾವುದು ಅಂದ್ರೆ ಫೈಲಮ್ ಪ್ಲಾಟಿಹೆಲ್ಮಿಂಥಿಸ್. ಈ ಒಂದು ವರ್ಡ್ ನ ಮೀನಿಂಗ್ ನಾವು ಅರ್ಥ ಮಾಡ್ಕೊಳ್ಳೋಣ ಫಸ್ಟ್. ಪ್ಲಾಟಿ ಅಂದ್ರೆ ಫ್ಲಾಟ್ ಅಂತ ಅರ್ಥ. ಇನ್ನು ಹೆಲ್ಮೆಂಥಿಸ್ ಅಂದ್ರೆ ವರ್ಮ್ ಅಂತ ಅರ್ಥ. ಸೊ ಇವೆರಡರ ಮೀನಿಂಗ್ ಫ್ಲಾಟ್ ವರ್ಮ್. ಸೊ ಪ್ಲಾಟಿಹೆಲ್ಮಿಂಥಿಸ್ ನ ಒಂದು ಅರ್ಥ ಏನಪ್ಪಾ ಅಂದ್ರೆ ಫ್ಲಾಟ್ ವರ್ಮ್ ಅಂತ ಅರ್ಥ ಬರುತ್ತೆ. ಇದರಲ್ಲಿ ಎಷ್ಟು ಸ್ಪೀಶೀಸ್ ನ ಇದುವರೆಗೂ ಐಡೆಂಟಿಫೈ ಮಾಡಿ ಕ್ಲಾಸಿಫೈ ಮಾಡಿದ್ದಾರೆ ಅಂದ್ರೆ ಅರೌಂಡ್ 20,000 ಸ್ಪೀಶೀಸ್ ನ ಇದರ ಕೆಳಗಡೆ ಇಟ್ಟಿದ್ದಾರೆ. ಇದರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಫ್ಲಾಟ್ ಫಾರ್ಮ್ ಅಂತ ನಾವು ನೋಡಿರ್ತಾರ, ಫ್ಲಾಟ್ ಬಾಡಿ ಇದರ ಒಂದು ಯುನಿಕ್ ಫೀಚರ್. ಇದರ ಒಂದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ನೋಡೋದಾದ್ರೆ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ಲಾಟಿಹೆಲ್ಮಿಂಥಿಸ್. ಮೊದಲಿಗೆ ಇದರ ಒಂದು ಹ್ಯಾಬಿಟ್ಯಾಟ್ ಅಂದ್ರೆ ವಾಸಸ್ಥಳನ ನೋಡೋಣ. ಇವು ಫ್ರೆಶ್ ವಾಟರ್ ಅಲ್ಲೂ ಸಿಗುತ್ತೆ, ಮರೀನ್ ವಾಟರ್ ಅಲ್ಲೂ ಸಿಗುತ್ತೆ, ಹಾಗೆ ಮಾಯಿಸ್ಟ್ ಸಾಯಿಲ್ ಅಂದ್ರೆ ತೇವಾಂಶ ಇರುವಂತಹ ಒಂದು ಸಾಯಿಲ್ ಅಂದ್ರೆ ಮಣ್ಣಲ್ಲೂ ಕೂಡ ಇವು ಸಿಗುತ್ತೆ. ಸಿಹಿ ನೀರಲ್ಲೂ ಸಿಗುತ್ತೆ, ಒಂದು ಸಮುದ್ರ ನೀರಿನಲ್ಲೂ ಸಿಗುತ್ತೆ, ಹಾಗೆ ತೇವಾಂಶ ಇರುವಂತಹ ಒಂದು ಸಾಯಿಲ್ ಅಲ್ಲೂ ಇದು ಕಂಡು ಬರುತ್ತೆ. ಮೋಸ್ಟ್ ಆಫ್ ದಿ ಪ್ಲಾಟಿಹೆಲ್ಮಿಂಥಿಸ್ ಫ್ರೀ ಲಿವಿಂಗ್ ಆಗಿರುತ್ತೆ. ಫ್ರೀ ಲಿವಿಂಗ್ ಅಂದ್ರೆ ಬೇರೆ ಒಂದು ಆರ್ಗಾನಿಸಮ್ಸ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಆದ್ರೆ ಪ್ಲಾಟಿಹೆಲ್ಮಿಂಥಿಸ್ ಅಲ್ಲಿ ಕೆಲವೊಂದು ಪ್ಯಾರಾಸೈಟ್ಸ್ ಆಗಿರುತ್ತೆ.
ಪ್ಯಾರಾಸೈಟ್ಸ್ಗೆ ಎಕ್ಸಾಂಪಲ್ಸ್ ಅಂದ್ರೆ ಟೇಪ್ ವರ್ಮ್ ಆಗಿರ್ಬೋದು ಅಥವಾ ಲಿವರ್ ಫ್ಲೂಕ್ ಆಗಿರ್ಬೋದು. ಆಗ್ಲೇ ಹೇಳಿದ ತರ ಇವು ಸೀಲೋಮು ಆಬ್ಸೆಂಟ್ ಇರುತ್ತೆ. ಈ ಪಾಯಿಂಟ್ ನಾನು ಈ ಹಿಂದೆ ಮಾಡಿದಂತಹ ಒಂದು ಸೀಲಂಟ್ರೇಟ್ಸ್ ಅಲ್ಲಿ ಹೇಳಿದೆ. ಪ್ಲಾಟಿ ಹೆಲ್ಮಿಂಥಿಸ್ ಒಂದು ಬಿಟ್ಟು ಸೀಲಂಟ್ರೇಟ್ಸ್ ಜೊತೆ ನೆಕ್ಸ್ಟ್ ಬರುವಂತಹ ಎಲ್ಲಾ ಒಂದು ಫೈಲಮ್ ಅಲ್ಲೂ ಕ್ಯಾವಿಟಿ ಇರುತ್ತೆ ಅಂತ, ಎಕ್ಸೆಪ್ಟ್ ಪ್ಲಾಟಿ ಹೆಲ್ಮಿಂಥಿಸ್. ಇರೋ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಡಾರ್ಸೋ ವೆಂಟ್ರಲಿ ಫ್ಲಾಟ್ ಬಾಡಿ. ಇದನ್ನ ನಾವು ಹೇಗೆ ಇಮ್ಯಾಜಿನ್ ಮಾಡ್ಕೊಳ್ಳೋದು ಅಂದ್ರೆ, ಒಂದು ಕಾಯಿನ್ ನೋಡಿರ್ತೀರಲ್ಲ, ಅದೇ ತರದ ಒಂದು ಬಾಡಿ ಇದಕ್ಕೆ ಇರುತ್ತೆ. ಡಾರ್ಸೋ ವೆಂಟ್ರಲಿ ಫ್ಲಾಟ್ ಅಂಡ್ ಅಂದ್ರೆ ಒಂದು ಕಾಯಿನ್ ಯಾವ ತರ ಸ್ಟ್ರಕ್ಚರ್ ಇರುತ್ತಲ್ಲ ಅಷ್ಟೇ ಒಂದು ಇದರ ಬಾಡಿ ಅದೇ ರೀತಿಯಲ್ಲಿ ಇರುತ್ತೆ. ಡೈಜೆಸ್ಟಿವ್ ಸಿಸ್ಟಮ್ ಆಬ್ಸೆಂಟ್ ಇರುತ್ತೆ ಅಥವಾ ಇನ್ಕಂಪ್ಲೀಟ್ ಆಗಿ ಡೆವಲಪ್ ಆಗಿರುತ್ತೆ. ಕಂಪ್ಲೀಟ್ ಆಗಿ ಡೆವಲಪ್ ಆಗಿರಲ್ಲ ಅಂದ್ರೆ, ಒಂದು ಮೌತ್ ಇದ್ರೆ ಏನಸ್ ಆಬ್ಸೆಂಟ್ ಇರುತ್ತೆ, ಇಂಜೆಕ್ಷನ್ ಮಾತ್ರ ಇರುತ್ತೆ, ಎಕ್ಸ್ಕ್ರೀಷನ್ ಇರಲ್ಲ. ಸೊ ಅದಕ್ಕೋಸ್ಕರ ಇದನ್ನ ಇನ್ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಕರಿತೀವಿ. ಇನ್ನು ರೆಸ್ಪಿರೇಷನ್ ತಗೊಂಡ್ರೆ, ರೆಸ್ಪಿರೇಷನ್ಗೆ ಬೇಕಾಗುವಂತಹ ಆರ್ಗನ್ಸ್ ಆಬ್ಸೆಂಟ್ ಇರುತ್ತೆ. ಸೊ ಇನ್ನ ಇದು ಉಸಿರಾಡೋದು ಹೇಗೆ ಅಂದ್ರೆ, ಅವಾಗ್ಲೇ ಹೇಳಿದ್ದ ತರ ಡಿಫ್ಯೂಷನ್ ಅನ್ನೋ ಒಂದು ಪ್ರಾಸೆಸ್ ಮೂಲಕ ಇವು ತನ್ನ ರೆಸ್ಪಿರೇಷನ್ ನ ನಡೆಸ್ತವೆ. ಇನ್ನ ಸರ್ಕ್ಯುಲೇಟರಿ ಸಿಸ್ಟಮ್ ಡೆವಲಪ್ ಆಗಿರಲ್ಲ. ಇದರ ಒಂದು ನರ್ವಸ್ ಸಿಸ್ಟಮ್ ಪ್ರೀವಿಯಸ್ಲಿ ನೋಡಿದಂತಹ ಫೈಲಮ್ಗೆ ಕಂಪೇರ್ ಮಾಡಿದ್ರೆ ಅಡ್ವಾನ್ಸ್ಡ್ ಆಗಿರುತ್ತೆ. ಲ್ಯಾಡರ್ ಟೈಪ್ ನರ್ವಸ್ ಸಿಸ್ಟಮ್ ಇರುತ್ತೆ. ಇಲ್ಲಿಂದ ನಮಗೆ ಎಲ್ಲಾ ಪ್ರಾಣಿಗಳಲ್ಲೂ ನರ್ವಸ್ ಸಿಸ್ಟಮ್ ಸಿಗುತ್ತೆ. ಇನ್ನು ಇದರ ಎಕ್ಸ್ಕ್ರೀಷನ್ ಹೇಗಿರುತ್ತೆ ಅಂದ್ರೆ, ಫ್ಲೇಮ್ ಸೆಲ್ಸ್ ಅಂತ ಒಂದು ಸೆಲ್ಸ್ ಸಿಗುತ್ತೆ. ಇದು ಈ ಸೆಲ್ಲಿನ ಮುಖಾಂತರ ವೇಸ್ಟ್ ಮೆಟೀರಿಯಲ್ಸ್ ನ ಅಬ್ಸರ್ವ್ ಮಾಡಿಕೊಂಡು ಒಂದು ಪೋರ್ಸ್ ಇಂದ ಬಾಡಿಯಿಂದ ಆಚೆ ಹಾಕುತ್ತೆ. ಈ ಫ್ಲೇಮ್ ಸೆಲ್ಸ್ಗೆ ಇನ್ನೊಂದು ಹೆಸರು ಸೊಲೆನೋಸೈಟ್ಸ್. ಇನ್ನು ಇದರ ಒಂದು ರೀಪ್ರೊಡಕ್ಷನ್ ನೋಡಿದ್ರೆ ಇವೆಲ್ಲ ಹರ್ಮೋಫ್ರೋಡೈಟ್ಸ್ ಆಗಿರುತ್ತೆ. ಅಂದ್ರೆ ಬೈಸೆಕ್ಷುವಲ್ ಅನಿಮಲ್ಸ್ ಆಗಿರುತ್ತೆ. ಒಂದು ಮೇಲ್ ಮತ್ತು ಫಿಮೇಲ್ ಗ್ಯಾಮಿಟ್ಸ್ ಒಂದೇ ಪ್ರಾಣಿನಲ್ಲಿ ಇದ್ರೆ ನಾವು ಅದನ್ನ ಬೈಸೆಕ್ಷುವಲ್ ಆರ್ಗಾನಿಸಮ್ ಅಂತ ಕರಿತೀವಿ. ಸೊ ಇಂಟರ್ನಲ್ ಫರ್ಟಿಲೈಸೇಷನ್ ಆಗುತ್ತೆ. ಇಷ್ಟು ಈ ಒಂದು ಪ್ಲಾಟಿ ಹೆಲ್ಮಿಂಥಿಸ್ ನ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಒಂದು ಹ್ಯಾಬಿಟ್ಯಾಟ್ ಇದು ಯಾವ ತರ ಇರುತ್ತೆ ಅಂದ್ರೆ, ಒಂದು ಫ್ರೆಶ್ ವಾಟರ್ ಅಲ್ಲೂ ಸಿಗುತ್ತೆ, ಮರೀನ್ ವಾಟರ್ ಅಲ್ಲೂ ಸಿಗುತ್ತೆ, ಅಥವಾ ಮಾಯ್ಸ್ಟ್ ಇರುವಂತಹ ಅಂದ್ರೆ ತೇವಾಂಶ ಇರುವ ಒಂದು ಮಣ್ಣಿನಲ್ಲೂ ಕೂಡ ಇದು ಸಿಗುತ್ತೆ. ಇದು ಮೋಸ್ಟ್ ಆಫ್ ದಿ ಟೈಮ್ಸ್ ಫ್ರೀ ಲಿವಿಂಗ್ ಅಂದ್ರೆ ಪ್ಯಾರಾಸೈಟ್ ಆಗಿರಲ್ಲ, ಬಟ್ ಕೆಲವೊಂದು ಪ್ಯಾರಾಸೈಟ್ ಇದರಲ್ಲೂ ಇರುತ್ತೆ. ಎಕ್ಸಾಂಪಲ್ ಟೇಪ್ ವರ್ಮ್ ಮತ್ತು ಲಿವರ್ ಫ್ಲೂಕ್. ಸೀಲೋಮ್ ಅಂದ್ರೆ ಬಾಡಿ ಕ್ಯಾವಿಟಿ ಇದರಲ್ಲಿ ಆಬ್ಸೆಂಟ್ ಇರುತ್ತೆ. ಡಾರ್ಸೋವೆಂಟ್ರಲಿ ಫ್ಲಾಟ್ ಬಾಡಿ ಅಂದ್ರೆ ಒಂದು ಕಾಯಿನ್ ನ ಇಮ್ಯಾಜಿನ್ ಮಾಡ್ಕೊಂಡ್ರೆ ಅದು ಯಾವ ತರ ಇರುತ್ತಲ್ಲ ಅದೇ ತರಹದ ಬಾಡಿ ಇವಕ್ಕೂ ಇರುತ್ತೆ. ಡೈಜೆಸ್ಟಿವ್ ಸಿಸ್ಟಮ್ ಒಂದು ಆಬ್ಸೆಂಟ್ ಇರುತ್ತೆ ಅಥವಾ ಇನ್ಕಂಪ್ಲೀಟ್ ಆಗಿರುತ್ತೆ. ಇನ್ಕಂಪ್ಲೀಟ್ ಯಾವ ತರ ಅಂದ್ರೆ, ಮೌತ್ ಇದ್ದಾಗ ಅದ ಒಂದು ಎಕ್ಸ್ಕ್ರೀಷನ್ಗೆ ಒಂದು ಏನಸ್ ಆಬ್ಸೆಂಟ್ ಇರುತ್ತೆ. ಈ ಕಾರಣದಿಂದ ಇದನ್ನ ನಾವು ಇನ್ಕಂಪ್ಲೀಟ್ ಅಂತ ಕರಿತೀವಿ. ಅಥವಾ ಫುಲ್ ಆಬ್ಸೆಂಟ್ ಇರುತ್ತೆ ಡೈಜೆಸ್ಟಿವ್ ಸಿಸ್ಟಮ್. ಇನ್ನ ರೆಸ್ಪಿರೇಷನ್ಗೆ ಬೇಕಾಗಿರುವಂತಹ ಒಂದು ಆರ್ಗನ್ಸ್ ಆಬ್ಸೆಂಟ್ ಇರುತ್ತೆ. ಆ ಕಾರಣದಿಂದ ಡಿಫ್ಯೂಷನ್ ಅನ್ನೋ ಒಂದು ಪ್ರಾಸೆಸ್ ಮೂಲಕ ರೆಸ್ಪಿರೇಷನ್ ಆಗುತ್ತೆ. ಇನ್ನು ಸರ್ಕ್ಯುಲೇಟರಿ ಸಿಸ್ಟಮ್ ಇನ್ನ ಡೆವಲಪ್ ಆಗಿರಲ್ಲ. ನರ್ವಸ್ ಸಿಸ್ಟಮ್ ಸೀಲಂಟ್ರೇಟ್ಸ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಸ್ವಲ್ಪ ಅಡ್ವಾನ್ಸ್ ಇರುತ್ತೆ. ಹಾಗೆ ಇದು ಒಂದು ಯಾವ ಸ್ಟ್ರಕ್ಚರ್ ಅಲ್ಲಿ ಇರುತ್ತೆ ಅಂದ್ರೆ, ಲ್ಯಾಡರ್ ಟೈಪ್ ಅಲ್ಲಿ ಒಂದು ನರ್ವಸ್ ಸಿಸ್ಟಮ್ ಅರೇಂಜ್ ಆಗಿರುತ್ತೆ. ಇನ್ನ ಇದರ ಒಂದು ಎಕ್ಸ್ಕ್ರೀಷನ್ ನ ನೋಡಿದ್ರೆ, ಫ್ಲೇಮ್ ಸೆಲ್ಸ್ ಇದಕ್ಕೆ ಇನ್ನೊಂದು ಹೆಸರು ಸೊಲೆನೋಸೈಟ್ಸ್ ಮೂಲಕ ವೇಸ್ಟ್ ಪ್ರಾಡಕ್ಟ್ಸ್ ನೆಲ್ಲ ಅಬ್ಸರ್ವ್ ಮಾಡಿಕೊಂಡು
ಬಾಡಿನಲ್ಲಿ ಇರುವಂತಹ ಪೋರ್ಸ್ ಇಂದ ಆಚೆ ಹಾಕುತ್ತೆ. ಇನ್ನು ರಿಪ್ರೊಡಕ್ಷನ್ ಬಂದ್ರೆ ಇವೆಲ್ಲ ಹರ್ಮೋಫ್ರೋಡೈಟ್ ಅನಿಮಲ್ಸ್, ಅಂದ್ರೆ ಮೇಲ್ ಮತ್ತು ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಒಂದೇ ಆರ್ಗನಿಸಮ್ ಅಲ್ಲಿ ಇರುತ್ತೆ. ಸೊ ಇದನ್ನು ನಾವು ಬೈಸೆಕ್ಷುವಲ್ ಅನಿಮಲ್ಸ್ ಅಂತ ಕರಿತೀವಿ. ಆ ಎರಡು ಆರ್ಗನ್ಸ್ ಒಂದೇ ಪ್ರಾಣಿನಲ್ಲಿ ಇರೋದ್ರಿಂದ ಇಂಟರ್ನಲ್ ಫರ್ಟಿಲೈಸೇಷನ್ ಆಗುತ್ತೆ. ಇಷ್ಟು ಇದರ ಒಂದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಇನ್ನು ಕ್ಲಾಸಿಫಿಕೇಶನ್ ನೋಡೋದಾದ್ರೆ ಪ್ಲಾಟಿಹೆಲ್ಮಿಂಥಿಸ್ ಕೂಡ 3 ಕ್ಲಾಸ್ ಆಗಿ ಡಿವೈಡ್ ಆಗಿದೆ. ಟರ್ಬ್ಯುಲೇರಿಯಾ, ಇವು ಫ್ರೀ ಲಿವಿಂಗ್ ಆಗಿರುತ್ತೆ, ಅಂದ್ರೆ ಪ್ಯಾರಾಸೈಟ್ಸ್ ಆಗಿರಲ್ಲ. ಎರಡನೇದು ಟ್ರೆಮೆಟೋಡಾ, ಇವು ಇಂಡೋ ಪ್ಯಾರಾಸೈಟ್ಸ್ ಆಗಿರುತ್ತೆ, ಅಂದ್ರೆ ಬಾಡಿ ಒಳಗಡೆ ಸಿಗುವಂತಹ ಒಂದು ಪ್ಯಾರಾಸೈಟ್ಸ್. ಇನ್ನು ಸೆಸ್ಟೋಡಾ ಅನ್ನೋದು 3ನೇ ಕ್ಲಾಸ್, ಇವು ಕೂಡ ಎಂಡೋ ಪ್ಯಾರಾಸೈಟ್ಸ್ ಆಗಿರುತ್ತೆ, ಅಂದ್ರೆ ಒಂದು ಆರ್ಗಾನಿಸಮ್ ನ ಬಾಡಿ ಒಳಗಡೆ ಇವು ಇರುತ್ತೆ. ಟರ್ಬ್ಯುಲೇರಿಯಾಗೆ ಒಂದು ಎಕ್ಸಾಂಪಲ್ ಅಂದ್ರೆ ಪ್ಲೆನೇರಿಯಾ ಕೊಡಬಹುದು. ಈ ಪಿಕ್ಚರ್ ಅಲ್ಲಿ ಕಾಣುತ್ತಿರುವ ಒಂದು ಪ್ರಾಣಿನೇ ಪ್ಲೆನೇರಿಯಾ. ಟ್ರೆಮೆಟೋಡಾಗೆ ಒಂದು ಎಕ್ಸಾಂಪಲ್ ಅಂದ್ರೆ ಲಿವರ್ ಫ್ಲೂಕ್ ನ ಕೊಡಬಹುದು. ಸೆಸ್ಟೋಡಾಗೆ ಒಂದು ಎಕ್ಸಾಂಪಲ್ ಅಂದ್ರೆ ಟೇಪ್ ವರ್ಮ್ ನ ಕೊಡಬಹುದು. ಇಷ್ಟು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತು ಕ್ಲಾಸಿಫಿಕೇಶನ್ ಆಫ್ ಪ್ಲಾಟಿಹೆಲ್ಮಿಂಥಿಸ್. ಇವತ್ತು ನಾವು ಏನೇನೆಲ್ಲ ಕಲ್ತಿದೀವಿ ಅಂತ ನೋಡೋಣ. ಮೊದಲನೇದು ಇಂಟ್ರೊಡಕ್ಷನ್ ನೋಡಿದೀವಿ, ಪೋರಿಫೆರಾ ಫೈಲಮ್ ನೋಡಿದೀವಿ, ಸೀಲಂಟ್ರೇಟಾ ನೋಡಿದೀವಿ, ಪ್ಲಾಟಿಹೆಲ್ಮಿಂಥಿಸ್ ಕೂಡ ನೋಡಿದೀವಿ. ಇದರಲ್ಲಿ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಕ್ಲಾಸಿಫಿಕೇಶನ್ ನೋಡಿದೀವಿ ವಿತ್ ಎಕ್ಸಾಂಪಲ್ಸ್. ಸೊ ಇವತ್ತು ಹೇಳಿಕೊಟ್ಟಿರೋದೆಲ್ಲ ನಿಮ್ಗೆ ಯೂಸ್ ಆಗಿದೆ, ನೀವು ಏನಾದ್ರು ಕಲ್ತಿದ್ದೀರಾ ಅಂತ